ಮತ್ತೆ ವಾರಣನಂತೆ ಈ ಶೋಣಿತಾಪುರದಲ್ಲಿ ಈ ಕಾಲಕ್ಕೆ ವಿಜೃಂಭಿಸತಕ್ಕಂತಹ ಮಹಾನ್ ಶಕ್ತಿ ಯಾರು ಎನ್ನುವುದನ್ನು ಗಮನಿಸಿದಾಗ ಪ್ರತಿಯೊಬ್ಬರ ಬೆಟ್ಟು ನಮ್ಮ ಕಡೆಗೆ ತೋರಿಸುತ್ತದೆ. ನಿಜ. ಇದಕ್ಕೆ ಕಾರಣ ಇಲ್ಲದೇ ಇಲ್ಲ. ಶೋಣಿತಧಾರೆಯನ್ನು ಬೆವರಿನಂತೆ ಹರಿಸಿ ಹೊಸ ನಗರವನ್ನು ನಿರ್ಮಾಣ ಮಾಡುವ ದ್ವಾರ ಹಿರೇಳು ಲೋಕದಲ್ಲಿಯೂ ನಮ್ಮ ಅಂಕಿತವನ್ನು ಸ್ಥಾಪಿಸಿದವರಿದ್ದೇವೆ. ನಿಜ. ಹಾಗಾಗಿ ಅದಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಒಂದು ರೀತಿಯಾದಂತಹ ಖೇದ ಭಾವಿಸದೇ ಇರುವುದಿಲ್ಲ, ಬಾಧಿಸದೇ ಇರುವುದಿಲ್ಲ. ಯಾಕೆ ಬಲ್ಲೆಯ? ತಮ್ಮನಾದಂತಹ ಹಿರಣ್ಯಾಕ್ಷ ಅವನ ಅಳಿವೆನ್ನುವುದು ಯಾರು ನಂಬಲು ಸಾಧ್ಯವಿಲ್ಲದ್ದು, ಅಸಾಧ್ಯವಾಗಿ ಹೋದದ್ದು. ಇದನ್ನೆಲ್ಲವನ್ನು ಗ್ರಹಿಸಿದಂತಹ ನಮ್ಮ ಮಾತೆ ಬಹಳಷ್ಟು ಕೊರಗಿಟ್ಟಿದೆ, ಮರುಗಿಟ್ಟಿದೆ. ವಿರೋಧಿಯಾದಂತಹ ಹರಿಯನ್ನು ಒಂದಲ್ಲ ಒಂದು ದಿವಸ ಬಲಿಕೊಡ್ತೇನೆ ಹೀಗೆಂದು ಭಾವಿಸಿ ಹೊರಟು ನಿಂತವ ನಾನು. ಆ ಕಾಲಕ್ಕೆ ಎಲ್ಲಿ ಹುಡುಕಿದರೂ ಹರಿ ಕಾಣದೇ ಇದ್ದಾಗ ನೇರವಾಗಿ ಅರಮನೆಯನ್ನು ಸೇರ್ತೇನೆ ಅಂತ ಬರುವ ಕಾಲಕ್ಕೆ ದಾರಿಯಲ್ಲಿ ಒಬ್ಬ ಶಿವಯೋಗಿಯ ದರ್ಶನವಾಗಿ ಹೋಯಿತು. ನಾನು ಗ್ರಹಿಸಿದ್ದು ಶಿವಯೋಗಿಯನ್ನು. ಹಾಗೆ ಸ್ವಲ್ಪ ಸಮಯ ಆಯಿತು, ನಾರಾಯಣನೇ ಶಿವಯೋಗಿಯ ವೇಷವನ್ನು ಧರಿಸಿಕೊಂಡು ಬಂದಿದ್ದಾನೆ ಎನ್ನುವುದು ನಮ್ಮ ಗಮನಕ್ಕೆ ಬಂದಾಗಲೇ ಅಯ್ಯೋ ಕೈಗೆ ಸಿಕ್ಕಿದ್ದು ತಪ್ಪಿ ಹೋಯಿತಲ್ಲ ಅಂತ. ಹಾಗಾಗಿ ಒಂದಲ್ಲ ಒಂದು ದಿವಸ ಹಗೆಯ ಹೊಗೆಯನ್ನು ಕಾಣದೇ ಇದ್ರೆ ನನ್ನ ವ್ಯಕ್ತಿತ್ವಕ್ಕೆ ಭೂಷಣವಾಗಲಾರದು ಎನ್ನುವುದನ್ನು ಅಮ್ಮನಿಗೆ ಹೇಳಿ ಒಪ್ಪಿಸಿದವನಾಗಿದ್ದೇನೆ. ಆದ್ರೆ ಇವಾಗ ಅದನ್ನು ಯೋಚನೆ ಮಾಡುವುದಲ್ಲ. ವಸ್ತುಸ್ಥಿತಿಯ ಬಗ್ಗೆ ನೀವು ನಮಗೆ ಬೇಕೋ ಬೇಡೋ? ಅಗತ್ಯವಾಗಿ ನಮ್ಮ ಮಗನ ಬಗ್ಗೆ ಲಕ್ಷ್ಯ ಹರಿಸಿದ್ಯಾರೇನು? ಬರೇ ಸಣ್ಣವನಿದ್ದಾನ ಅಲ್ಲ, ಬೆಳೆಯುತ್ತಾ ಇದ್ದಾನೆ ಅಲ್ವಾ? ಬೆಳೆಯುವಾಗ ಏನು ಬೇಕವನಿಗೆ? ಸ್ವಾಮಿ, ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾರ್ಥಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಅಂತಾದ್ರೆ ಏನಾಗ್ತದೆ? ಸ್ವಾಮಿ, ತಂದೆ ತಾಯಿಗಳೇ ಶತ್ರುಗಳಾಗ್ತಾರೆ. ಮಕ್ಕಳ ಮನಸ್ಸೆನ್ನುವುದು ಮಣ್ಣಿನ ಮುದ್ದೆ ಇದ್ದ ಹಾಗೆ ಅಲ್ವಾ? ಯಾವ ಆಕಾರಕ್ಕೆ ಕೊಡುತ್ತೇವೆಯೋ ಆ ಆಕಾರವನ್ನು ಪಡೆದುಕೊಳ್ಳುತ್ತದೆ. ವಿದ್ಯೆಯನ್ನು ದೊರಕಿಸಿಕೊಡಬೇಕು ಎನ್ನುವ ಹಾಗೆ ನಾ ಆಲೋಚಿಸಿದ್ದು ಹೌದು. ಆದರೆ ಯಾರಿಂದ ಇದರ ಕುರಿತಾಗಿ ನನಗೆ ತಿಳಿದಿಲ್ಲ, ನೀವೇ ಹೇಳಬೇಕು. ಯೋಚನೆ ಮಾಡಬೇಕಾದದ್ದಿಲ್ಲ. ನೀನು ಯೋಚಿಸುವ ಮೊದಲೇ ಗುರುಗಳಿಗೆ ಹೇಳಿ ಕಳಿಸಿದವನಿದ್ದೇನೆ. ಸಮಯಕ್ಕೆ ಸರಿಯಾಗಿ ಬರಬೇಕಾಗಿತ್ತು, ಬರಬಹುದು. ಸ್ವಾಮಿ ನಮೋ ನಮಃ. ಒಳ್ಳೆಯದಾಗಲಿ, ಶುಭವಾಗಲಿ. ಹೀಗೆ ಬರಬೇಕು, ಹೀಗೆ ಬರಬೇಕು ಗುರುಗಳೇ. ಬಂದೆ ಗಂಡ ಮಕ್ಕಳು ಕುಳಿತುಕೊಳ್ಳಬೇಕು. ಆಶ್ರಮವನ್ನು ಧರಿಸಿದ್ದೇನೆ. ಯಥಾಸಾಧ್ಯವಾದ ಪುರಸ್ಕಾರವಾಗಿ ಹೋಗಿದೆ. ಅದನ್ನೆಲ್ಲವನ್ನು ಸ್ವೀಕರಿಸಿಕೊಳ್ಳಬೇಕು. ಸ್ವೀಕರಿಸಿದ್ದೇನೆ ಸ್ವಾಮಿ. ಒಂದು ವಿಚಾರವನ್ನು ಹೇಳಬೇಕು ಅಂತ ಕರೆಸಿದ್ದೇನೆ. ಕೇಳಬೇಕು ತಾವು.
ಬರೋದಿಲ್ಲಿ. ಹಳೆ ತಲೆ ಅದೇ ಹುಲಿ. ಗುರು ಪರಂಪರೆ ಏನು ಅಂತ ಕೇಳಿದ್ರೆ ನಿಮ್ಮನ್ನೇ ತೋರಿಸ್ತಾರೆ. ಹೌದು. ನಿಮ್ಮಿಂದಲಾಗಿ ಅಸುರವೀರರೆಲ್ಲರೂ ಹಾ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಹೌದು, ಕೆಲವರೆಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ ಈಗ. ಹೊರಗೋ ಒಳಗೋ ಹಾ. ಅಂತೂ ನಿಮ್ಮ ಹೆಸರು ಎನ್ನುವುದು ಹೌದು. ಸರ್ವತ್ರ ವ್ಯಾಪ್ತಿಯ ಪ್ರದೇಶವನ್ನು ಮೀರಿ ಹೋಗಿದೆ ಅಂತ ಆಯ್ತು. ವಿಶ್ವವಿಖ್ಯಾತ ಗುರುವಾಗಿದ್ದೇನೆ ಅಲ್ವಾ? ಹೌದು. ಆದ್ರೆ ವಾ. ಇಲ್ಲಿವರೆಗೆ ಕರೆಸಬೇಕು ಅಂತ ಇದ್ರೆ ಮಹತ್ತರವಾದ ಕಾರಣ ಇದೆ. ಏನಪ್ಪ? ಹರನ ಒಲಮೆಯಿಂದಲಾಗಿ ಹಾ. ಪುತ್ರನನ್ನು ಪಡೆದಿದ್ದೇನೆ ನಾನು. ನಿನಗೂ ಮಕ್ಕಳಾಯ್ತಲ್ಲ ಈಗ. ಪ್ರಹ್ಲಾದ ಅಂತವನ ಹೆಸರು. ಇವನ ಹೆಸರ? ಹೌದು. ಆಗಲಿ ಸ್ವಾಮಿ, ವಾ. ಈ ಮಗುವಿಗೆ ಹಾ. ಸಕಾಲದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಹಾ. ಅವಕಾಶವನ್ನು ಕಲ್ಪಿಸಿ ಕೊಟ್ಟಿಲ್ಲ ಅಂತ ಆದ್ರೆ ಹಾ. ಅದು ತಪ್ಪಾಗುತ್ತದೋ ಇಲ್ಲ. ಅದು ತಪ್ಪಾಗ್ತದೆ. ಹಾಗಾಗಿ ಹಾ. ಇವನಿಗೆ ಒಂದೆರಡು ಅಕ್ಷರ ಅಭ್ಯಾಸ ಆಗಬೇಕಾಗಿತ್ತು. ಆಗಬೇಕಿತ್ತು. ಅದಕ್ಕೆ ಬೇಕಾಗಿ ನಿಮ್ಮನ್ನು ಕರೆಸಿದೆ ಸ್ವಾಮಿ. ಈಗ ಈ ಹುಡುಗನಿಗೆ ವರ್ಷ ಎಷ್ಟಾಯ್ತಪ್ಪ? ವರ್ಷ ಎಷ್ಟಾಯ್ತು? ವರುಷ ವಿಷ್ಣುಂಬೆಯ ಎಷ್ಟೊಮ್ಮೆ? ಗಾನೈನೋ ಈಗ ಬಂದದ್ದಕ್ಕೆ 5. ವಿದ್ಯೆಯ ಗುರುಗಳೇ, ಮಹಾರಾಜ, ವರುಷದ ಬಗ್ಗೆ ಅನುಮಾನವ? ನನಗೆ ಸ್ವಲ್ಪ ಅನುಮಾನ ಆಗ್ತಾ ಉಂಟು. ಅಲ್ಲ, ಇವನು ಬೆಳೆದು ನಿಂತಹ ಪರಿಯನ್ನು ಕಂಡಾಗ ಇಷ್ಟು ಉದ್ದ ಇರುವುದು ವರ್ಷ ಎಷ್ಟಾಯ್ತು ಅಂತ ಗೊತ್ತಾಗಬೇಡ್ವಾ? ನಮ್ಮದಲ್ಲಿ ಅದು ಎತ್ತರ ಬೆಳೆದಾಗೆ ಹೋಗ್ತದೆ ಅದು. ನಮ್ಮ ಎದೆ ಎತ್ತರಕ್ಕೆ ಕಾಣಿಸಿಕೊಳ್ತಾ ಇದ್ದಾನವ. ಹೌದು, ಆದ್ರೂ ವರ್ಷ ಎಷ್ಟಾಗಿದೆ ಅಂತ ಬೇಕಲ್ಲ. ವಿದ್ಯಾಭ್ಯಾಸ ಮಾಡಬೇಕು ಅಂತ ಆದ್ರೆ 5 ವರ್ಷ ಆಗಬೇಕಪ್ಪ. ಅಲ್ವಾ? ಹೌದು. ಎಷ್ಟೆಂಬೆಯ? ಎಷ್ಟಾಗಿದೆ ಈಗ? 5. 5 ವರ್ಷ ಆಯ್ತಾ ಈಗ? ಹೌದು. ಹಾ, ಇನ್ನು ಈ ಕಾಲದಲ್ಲಿ ತಿಂಗಳೇ ಹೆಚ್ಚು ಕಡಿಮೆ ಮಾಡ್ಲಿಕ್ಕಿಲ್ಲಲ್ಲ. ಯಾಕೆ ತಿಂಗಳು ಹೇಳಿದ್ರು ನಾನು. ಸರಿಯಾದ ಸಮಯ ಸ್ವಾಮಿ. ಆಗಲಿ. ಹಾಗಾಗಿ ಓ, ಯೋಚನೆಯನ್ನು ಮಾಡದೆ ಹಾ. ಅವನ ಮನ ಮುಟ್ಟುವ ಹಾಗೆ ಹಾ. ಅವನೊಂದು ಶಕ್ತಿಯಾಗಿಯೋ ಹಾ. ಅಲ್ಲ ಇನ್ನೇನು ಹಾ. ಲೋಕದಲ್ಲಿ ಒಂದು ವ್ಯಕ್ತಿಯಾಗಿಯೋ ಅಗ್ರಮಾನ್ಯ ವ್ಯಕ್ತಿಯಾಗಿಯೂ ಕಾಣಿಸಿಕೊಳ್ಬೇಕು ಅಂತಾದ್ರೆ ಹೌದು. ಗುರು ನಿರೂಪಣೆ ಎನ್ನುವುದು ಅಗತ್ಯವಾಗಿ ಬೇಕು. ಉಪದೇಶ ಬೇಕಪ್ಪ. ಗುರು ನೆಲೆ ಇಲ್ಲ ಅಂತಾದ್ರೆ ಏನು? ಏನೂ ಇಲ್ಲ. ಯಾವುದೂ ಇಲ್ಲ. ಹೌದು. ಹಾಗಾಗಿ ಹಾ. ಎಲ್ಲವನ್ನು ನೆನಪಿಟ್ಟು ಹಾ. ಅವನ ಬಗ್ಗೆ ವಿಶೇಷವಾದಂತಹ ಒಲವನ್ನು ಹೊಂದಿ ಕಾಳಜಿ. ಹಾ, ಬೇಕಾದ್ದನ್ನು ಹಾ. ಅವನಿಗೆ ಸಕಾಲದಲ್ಲಿ ಒದಗಿಸಿಕೊಡಬೇಕು ಅಂತ ನಮ್ಮ ಕೇಳಿಕೆ ಇದೆ. ನಿವೇದನೆ ಅಲ್ವಾ? ಹೌದು. ಹೌದು. ಆದ್ರೆ ಎಂತದಾದ್ರೆ? ಒಂದು ವಿಚಾರ. ಎಂತದು? ಈಗ ಮಠ ಅಲ್ಲಿ ಮೊದಲಿತ್ತು, ಸರಿಯಾದ ಮಠ ಅಲ್ಲೇ ಇತ್ತು ಮೇಲೆ. ಅಲ್ಲ, ಗುರುಮಠದಲ್ಲೇ ವಿದ್ಯಾಭ್ಯಾಸ ಆಗಬೇಕು. ಇಲ್ಲಿ ಬಂದು ಕಲಿಸುವುದಿಲ್ಲ ಬೇಡ. ಈಗ ನಿಮ್ಮ ಯೋಚನೆ ಅರಮನೆಯಲ್ಲಿಯೇ ಇವನಿಗೆ ಕಲಿಸುವುದು ಅಂತಲ್ಲ? ಇಲ್ಲೇ ಅಲ್ವಾ? ಈಗ ನನ್ನ ಮಠಕ್ಕೆ ತಗೊಂಡು ಹೋಗಬೇಕಲ್ಲ. ಅಲ್ಲಿಗೆ ಕರೆದುಕೊಂಡು ಹೋಗಿ ಕಲಿಸಬೇಕಿದೆ. ಗುರುಮಠದಲ್ಲಿ ಅಭ್ಯಾಸ ಆಗಬೇಕು. ತಂದೆ ತಾಯಿಗಳ ಸಮೀಪದಲ್ಲಿ ಹಾ. ಮಗನಿಗೆ ಕಲಿಸುವುದಲ್ಲ, ವಿದ್ಯೆ ಹತ್ತಲಿಕ್ಕಿಲ್ಲ. ಹತ್ತುವುದಂತಲ್ಲ. ವಾ. ಸಂಪ್ರದಾಯ ಹೇಗೆ? ಹೇಗೆ? ಅರಸನ ಮಗನೇ ಆಗಲಿ ಆಗಲಿ ಯಾವನೇ ಆದರೂ ಕೂಡ ಹಾ. ಆ ಸಂಪ್ರದಾಯಕ್ಕೆ ಬದ್ಧರಾಗಿರ್ಬೇಕು. ಗುರುಮಠದಲ್ಲಿ ಉಪದೇಶ ಆಗಬೇಕು. ಉಪದೇಶ ಆಗಬೇಕು. ಈಗ ಮಹಾರಾಜರೇ, ವಾ. ಗುರುಮಠ ಏನೋ ಉಂಟು ಈಗ ನಮ್ಮದಲ್ಲಿ. ಹೇ. ಆದ್ರೆ ಮಠ ತಟಪಾಟ ಆಗುವ ಲಕ್ಷಣ ಉಂಟು. ಅಂದ್ರೆ ಅಂದ್ರೆ ಮೊನ್ನೆ ಒಂದು ಗುಡುಗು ಸಿಡಿದು ಮಳೆ ಬಂತಲ್ಲ, ಹೌದು. ಅದಕ್ಕೆ ಮೇಲಿದ್ದ ಮಾಡೆಲ್ಲ ಹಾರಿ ಹೋಗಿದೆ. ದೊಡ್ಡ ಮಳೆ. ಹೌದಾ? ಮಾಡೇ ಇಲ್ಲವೇ? ಮಾಡೇ ಇಲ್ಲ. ಸ್ವಾಮಿ, ನಿಮ್ಮ ಮಕ್ಕಳಿಗೆ ದಿವಸಗಳು ಅರುಣ ಒಳಗೆ ಪ್ರಕಾಶ ಬೀಳ್ತಾರೆ. ಹೌದು. ನೀವು ಹೇಳಲೇ ಇಲ್ಲ. ನನಗೆ ಹೇಳುವಷ್ಟು ಪುರುಸೋತಿಲ್ಲ, ನಮ್ಮ ಗಮನಕ್ಕೆ ತಂದಿಲ್ಲ. ಗಮನಕ್ಕೆ ತರುವಷ್ಟು ಪುರುಸೋತು ಬೇಕಲ್ಲ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಸಮಯಕ್ಕೆ ಸರಿಯಾಗಿ ಹೋಗುವುದಿಲ್ಲ ಅಂತ ಈ ಕಾಣ. ಮಕ್ಕಳೆಲ್ಲ ಹಾಗೆ ಆಟಕ್ಕೆ ಇಲ್ಲಿವರೆಗೆ ಬಂದದ್ದು. ಸ್ವಾಮಿ, ವಾ. ಆಗಾಗ ಕೂಡದು. ಮತ್ತೆ ಅದಕ್ಕೆ ಬೇಕಾದ ಹೊಸ ವ್ಯವಸ್ಥೆ ಹಾ. ಕ್ಷಣ ಮಾತ್ರದಲ್ಲಿ ಆಗಿ ಹೋಗ್ತದೆ.
ಅದೇ ತರನಾದದ್ದು ಬೇರೊಂದು ಕಡೆಯಲ್ಲಿ ವ್ಯವಸ್ಥೆ ಉಂಟು. ಮತ್ತೊಂದು ಕಡೆಯಲ್ಲಿ ಆಗ್ಲಿ. ಆಗ್ತದೆ. ಆದ್ರೆ ಹೊತ್ತಿಗೆ ಆಹಾರ ವ್ಯವಸ್ಥೆ ಆಗಬೇಡುವ, ಸಕಾಲದಲ್ಲಿ ಕೊಡಲೇಬೇಕು. ಕೊಡ್ಲೇಬೇಕಲ್ಲ. 3 ಹೊತ್ತು ಹಾಲಿನ ಊಟ ಅಲ್ಲ ನಿಮಗೆ, ಹಾಲು ಅಲ್ಲ ತಗೊಳ್ಳೋದು, ಅವ ಬೇರೇನು ಕುಡಿಯುವುದಿಲ್ಲ, ಬರೀ ಹಾಲೇ ಆಗ್ಬೇಕು. ಅಲ್ವಾ. ಈಗ ಹಾಲು ಕೊಡಬಹುದಿತ್ತು. ಯಾವ್ದು? ಮೊನ್ನೆ ಒಂದು ದನ ಕರು ಹಾಕಿದೆ. ಕರು ಹಾಕಿದ್ರೆ ಹಾಕಿದ್ರೆ ಒಳ್ಳೆದಾಯ್ತಲ್ಲ. ಕರು ಹಾಕಿದೆ, ಹೌದು. ಕರು ಅಲ್ಲ, ಹಾಗೆ ಹಾಕಿದಲ್ಲ. ಕರು ಹಾಕಿದ್ದರೂ ಈ ಲೋಕ ಬಿಟ್ಟು ಹೋದ್ದು, ಅಂದ್ರೆ ಅದು ಸತ್ತು ಹೋಗಿದೆ ಅಂತ. ಸತ್ತು ಹೋಗಿದೆ. ನಾವು ಕರು ಹಾಕಿದೆ ಅಂತ ಹೇಳುವಾಗ ಹಾ. ಒಂದು ಕೆಲವು ದಿವಸದಲ್ಲಿ ಹಾಲು ಕರೆಯುವುದಕ್ಕೆ ಆಗ್ತದೆ, ಬೇಕಾದಷ್ಟು ಸಿಗ್ತದೆ ಅಂತ ಗ್ರಹಿಸಿತ್ತು. ಇಲ್ಲ ಮಹಾರಾಜ, ಹೇಳಿದ್ರೆ ಹೇಳಿಕ್ಕೆ ಆಗ್ತದ? ಆಗುದಿಲ್ವಾ? ಇಲ್ಲ. ಹೇಳದೇ ಇದ್ರೆ ಸತ್ತದ್ದೇ ಹೌದಲ್ಲ. ಸತ್ತದ್ದೇ. ಹಾ. ಒಂದೇ ಇದ್ದದ್ದ? ಒಂದು ಇತ್ತು, ಮತ್ತೊಂದು ಒಟ್ಟಿಗೆ ಇತ್ತು, ಅದು ಹೋಯ್ತು ಒಟ್ಟಿಗೆ. ಇದರ ಹಿಂದೆ ಅದು ಹೋಯ್ತಾ? ಅದು ಹೋಯ್ತು. ಅಲ್ಲ, ಆಲೋಚಿಸುವುದು ಬೇಡ, ಇಲ್ಲಿಂದಲೇ ಕಳುಹಿಸಿ ಕೊಡುವುದನ್ನ. ಹಾಗಾದ್ರೆ ಒಂದು 150 ಇರಲಿ ಹಸು. ಅಕ್ಕಿ ಸಿಕ್ತದಂತ ಹೇಳಿದ್ರೆ ಎಷ್ಟು ಬೇಕಾಗ್ತದೆ? 150 ಇರಲಿ. ಕೊಡ ಹಾಲು ಕೊಡುವಂತ ಕಪಿಲ ಹಸುಗಳನ್ನೇ ಕಳುಹಿಸಿ. ಎಷ್ಟು ಬೇಕಾದ್ರೂ ಲೆಕ್ಕ ಸಂಖ್ಯೆ ಇಲ್ಲದಷ್ಟು ಕೊಟ್ಟು ಕಳಿಸೋಣ. ಆಗಲಿ. ಆದ್ರೆ ಒಂದು ಅದನ್ನು ನೋಡಿಕೊಳ್ಳುವುದಕ್ಕೆ ಆಳು ಕಾಳುಗಳು ಬೇಕೋ ಬೇಡ? ನೋಡಿಕೊಳ್ಳುವಾಗ ನಮ್ಮ ಕೇಸವಾಸಿ ಇದ್ದಾರಲ್ಲ, ಅವರೆಲ್ಲ ಸಾಕಾಗುವುದಿಲ್ಲ. ಮತ್ತೆ? ಮತ್ತಷ್ಟು ಹಾ. ನುರಿತರನ್ನು ಹಾ. ಸಕಾಲಕ್ಕೆ ಬೇಕಾದ ಹುಲ್ಲು, ಹಾ. ಇನ್ನು ಏನು ಆಹಾರ ಬೇಕೋ ಅದನ್ನೆಲ್ಲವನ್ನು ವ್ಯವಸ್ಥೆಗೊಳಿಸುವಲ್ಲಿ ಆಗಲಿ. ಈ ಅರಮನೆಯಿಂದ ಕಡಿಮೆ ಸಕಾಲದಲ್ಲಿ ಒದಗಿ ಬರ್ತದೆ. ಆಗಲಿ. ಅಲ್ಲಿರುವ ಮಕ್ಕಳಿಗೆ ಎಲ್ಲರಿಗೂ ಕ್ಷೀರಭಾಗ್ಯ. ಎಲ್ಲರಿಗೂ ಕ್ಷೀರಭಾಗ್ಯ. ಎಲ್ಲ ಮಕ್ಕಳಿಗೆ ಇದು ಕ್ಷೀರಭಾಗ್ಯ ಎಲ್ಲರಿಗೂ ಸಿಗುತ್ತದೆ ಅಂತ ಹೇಳುದು ಅದೇ ಹೇಗೆ? 150 ದನ ಕೊಟ್ಟು 150 ಕುಡಿದು. ಆದ್ರೆ 1ನೇ ಪಂಕ್ತಿಯಲ್ಲಿರುವವರು ಯಾರು ಅಂತ ಬೇಕಲ್ಲ. 1ನೇ ಪಂಕ್ತಿಯವರಿಗೆ ಮಾತ್ರ ಈಗ ಹೆಚ್ಚಿಗೆ ಓಡುವುದು. ಹೌದಾ? 2ನೇ ಪಂಕ್ತಿಯವರಿಗೆ ಸ್ವಲ್ಪ ಕಡಿಮೆ. ಭೇದವನ್ನು ಮಾಡಬೇಡಿ. ಭೇದ ಇಲ್ಲ, ಭೇದ ಇಲ್ಲ. ಎಲ್ಲರಿಗೂ ಒಂದೇ ತರನಾಗಿ ಇವನಿಗೆ ಎಷ್ಟು ಕೊಡ್ತೀರೋ ಅಷ್ಟೇ ಉಳಿದ ಮಕ್ಕಳು. ಆ ಮಕ್ಕಳಿಗೆ ಕೊಡುವ. ಮುಂದಿನ ಪಂಕ್ತಿ ಇದ್ದವರಿಗೆ ಒಂದನೇ ವರ್ಗ, 2ನೇ ಪಂಕ್ತಿಯವರಿಗೆ 2ನೇ ವರ್ಗ, ಹಾಗೆ ಬೇರೆ ಬೇರೆ ತರ ಕಡಿಮೆ ಮಾಡಿ ನಿಮ್ಮ ಮನೆ ತುಂಬಿಸುವುದು. ಇಲ್ಲ, ಮನೆಯೇ ಇಲ್ಲ ನಮ್ದು. ಹೌದು. ಮತ್ತೆ ಇವನಿಗೆ ಊಟಕ್ಕೆ ಮೊಸರಾಗಬೇಕು. ಮೊಸರ, ಗಟ್ಟಿ ಮೊಸರ, ಎಮ್ಮೆ ಮೊಸರಾಗಬೇಕು. ಎಮ್ಮೆ ಮೊಸರು. ಎಮ್ಮೆ ಮೊಸರು, ಎಮ್ಮೆ ಹಾಕಬೇಕಲ್ಲ. ಬೇಕಾದ್ರೆ ಸಾಕಬೇಕಲ್ಲ. ಎಮ್ಮೆ ಇಲ್ಲಲ್ಲ ನಮ್ಮಲ್ಲಿ. ಎಮ್ಮೆ ಇಲ್ಲ ಅಂತಾದ್ರೆ ಯೋಚನೆ ಮಾಡಬೇಡಿ. ಒಂದು 10 ಎಮ್ಮೆಗಳನ್ನು ಕಳಿಸಿಕೊಡುವ ಇಲ್ಲಿ. ಈಗ ಎಮ್ಮೆ ಇರ್ಲಿ, ಎಮ್ಮೆ ಕೊಟ್ಟಿಗೆ ಇರ್ಲಿ ಬದಿಯಲ್ಲಿ, ದನದ ಕೊಟ್ಟಿಗೆ ಒಟ್ಟಿಗೆ ಎಮ್ಮೆ ಕೊಟ್ಟಿಗೆ ಎಲ್ಲವೂ ವ್ಯವಸ್ಥಿತವಾಗ್ತದೆ. ಹಾಗಾದ್ರೆ ಎಮ್ಮೆ ಮೊಸರು, ದನದ ಮೊಸರು ಎರಡು ಸರಿ ಆಯ್ತು. ಈಗ ಅವಲಕ್ಕಿ ಎಂತ ಬೇಕಾಗುವ ಎಂತದು ಯಾವುದು ಬೇಕು ಅಂತ ಹೇಳಿದ್ರೆ ಸಾಕು. ಅವಲಕ್ಕಿ ಉಂಟು ಅಲ್ಲ, ಆದ್ರೂ ಸ್ವಲ್ಪ ಫಲಾರಕ್ಕೆ ಎಂತ ಕೊಡ್ಬೇಕು ಅಂತಾರೆ. ಅದು ಆಮೇಲೆ ಅಲ್ವಾ? ಆಮೇಲೆ ಬೇಕಾದನ್ನು ಬೇಕಾದ ಕಾಲದಲ್ಲಿ ಬೇಕಾದನ್ನು ಕಲಿಸಿಕೊಟ್ರೆ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಮಗುವಿಗೆ ಒಂದು ಸಣ್ಣ ಹುಡುಗರು ಹೌದು ಕಲಿಸುವ ಕಾಲಕ್ಕೆ ಎಷ್ಟು ಬೇಕಾದ್ರೂ ಹೊಡಿ. ಹೌದು, ಹೊಡಿಬೇಕು. ವಿದ್ಯೆ ಹತ್ತಬೇಕಾದ್ರೆ ಹೊಡಿಬೇಕು. ಹೌದೌದು. ಆದ್ರೆ ನೋವಾಗಬಾರದು. ಅದು ಹೇಗೆ? ಅದು ನಿಮಗೆ ಬಿಟ್ಟದ್ದು. ಅದು ಹೊಡಿಯುವಾಗ ಸರಿ ಹೊಡಿತೇವೆ ಸ್ವಾಮಿ. ಮಾತಿನ ಏಟು ಉಂಟಲ್ಲ, ಆ ಮಾತಿನ ಏಟು ಅದೇ ಪರಿಣಾಮ ಬೀರಬೇಕೇ ಹೊರತು ಮೈ ಮೇಲೆಲ್ಲ ಗಾಯಗಳು ಬರುವುದಲ್ಲ, ಬಾಸುಂಡೆಗಳು ಹುಟ್ಟುವುದಲ್ಲ. ಸದಿಯೇಟು ಬೀಳುವ ಮಗ ಎನ್ನುವ ಕಾರಣಕ್ಕೆ ಬೇಕಾಗಿ ದಾಕ್ಷಿಣ್ಯವನ್ನು ತೋರಬೇಡಿ. ದಾಕ್ಷಿಣ್ಯ ಸಂತಾನ ಇಲ್ಲ ನನ್ನಲ್ಲಿ. ಗೊತ್ತಾಯ್ತಲ್ಲ? ಹೌದೌದು. ಒಂದು ಗುರು ಹಿರಿಯರಿಗೆ ಒಂದು ಒಪ್ಪಿಸಿ ಬಿಟ್ರೆ ಎಂತದು ಇದು ಮಗು ಗೊತ್ತಲ್ಲ? ಹೌದೌದು. ಖಡ್ಗ ಮತ್ತು ಫಲವನ್ನು ಕೊಟ್ಟಿದ್ದೀರಿ. ಆದ್ರೆ ಇದನ್ನು ಸರಿಯಾಗಿ ಉಪಯೋಗಿಸುವ ಕ್ರಮ ಹೇಗೆ ಅಂತ ಕೇಳಿದ್ರೆ ಗುರುವಿನ ಬಲ ಆಗಲಿ, ಏನು ಚಿಂತೆ ಬೇಡ. ಇದು ನೀವು ಒಂದು ಗುರುವಿನ ಒಂದು ತಂದೆ ತಾಯಿಯನ್ನ ಆಶೀರ್ವಾದ ಪಡ್ಕ ಮೊದಲು, ಅದು ಬೇಕಾದ್ರೆ ನನಗೆ. ಮತ್ತೆ ನಾಳೆ ಸಿಗಲಿಲ್ಲ ಹೌದು, ತಾಯಿಯಿಂದ ಒಂದು ಆಶೀರ್ವಾದ ಪಡ್ಕ ವಿದ್ಯಾವಂತನಾಗಿ ಬರ್ಬೇಕು ನೀವು. ಗುರುಗಳೇ, ಬಟ್ಟಲು ಕಾಣಲಿಕ್ಕೆ ಆಗಲಿ. ನಿಮ್ಮ ಹೆಂಡತಿ ಅವರು ತವರು ಮನೆಗೆ ಹೋಗಿದ್ದಾರೆ ಈಗ. ಅರ್ಥರಲ್ಲ, ಒಂದು 7-8 ತಿಂಗಳು ಕಳೀತದೆ ಬರುವ. 7-8 1 ವರ್ಷ ಬೇಕಾದ್ರೂ ಕಳೀಲಿ. ಇದು ಇಲ್ಲಿಂದ ಕೊಟ್ಟದ್ದು ಅಂತ ಬೇಕಲ್ಲ, ಅಲ್ಲಿಗೆ ಕಳಿಸುವುದಕ್ಕಾಗುದಿಲ್ವ? ಇಲ್ಲ ಇಲ್ಲದಿದ್ರೆ ನಾವೇ ಕಳಿಸಿ ಕೊಡ್ತೇವೆ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ನೀವು ಎಚ್ಚರಿಕೆ ಆಗಲಿ. ಆದ್ರೆ ಒಂದು ಹುಡುಗನನ್ನು ಕರ್ಕೊಂಡು ಹೋಗಿ ಎತ್ತಿಕೊಂಡು ಹೋಗ್ಬೇಕು. ನಡೆಯುವುದಕ್ಕಾಗುದಿಲ್ಲ. ನಾನು ಹೇಳುವುದೇ ಭಾರಿ ಕಷ್ಟ. ಇದು ಹೊತ್ತುಕೊಂಡು ಹೋಗುದು. ಈಗ ಸಣ್ಣ 5 ವರ್ಷದ ಮಗು ಇವನಿಗೆ ನಡ್ಕೊಂಡು ಈಗ ಅವನಿಗೆ 5 ವರ್ಷ, ನನಗೆ ಎಷ್ಟಾಗ್ಬೋದು ಈಗ? ಮುಗಾದಿತ್ತು. ನನಗೆ ನಡೆಯುವ ಹುಮ್ಮಸ್ಸು ಉಂಟು, ಅದನ್ನು ನಡ್ಕೊಂಡು ಹೋಗ್ಬೇಕಲ್ಲ. ಏನೋ ಒಂದು ಹೆಜ್ಜೆ ಇಡುವಾಗ ಒಂದು ಹೆಜ್ಜೆ ಹಿಂದೆ ನೀವು ಹಿಂದೆ ಮುಂದೆ ಮಾಡಬೇಡಿ, ಆದಷ್ಟು ಬೇಗ ಕರ್ಕೊಂಡು ಹೋಗುವ. ಮಗು ಇಕ ಮಗು, ನಾನು ಮಗು, ನೀನು ಮಗು, ಸಾಕು ಮಗು, ನೀನು ಮಗು, ಸಾಕು ಮಗು, ಇಕ ಮಗು, ಅದು ಮಗು, ನಾನು ಮಗು, ಹೋಗು ಮಗು, ಇಕ ಮಗು, ಕಣ್ಣು ಕಾತರ್ಷಿತವಾದದ್ದ ಮಗನನ್ನು ಕಳಿಸಿ ಕೆಲವು ಸಮಯಗಳೇ ಕಳೆದು ಹೋಯಿತು. ಗುರುಮಠದಲ್ಲಿ ಏನೆಲ್ಲ ಅಭ್ಯಾಸವನ್ನು ಮಾಡಿದ್ದಾನೆ, ಅದಲ್ಲ ಅವನ ಬೆಳವಣಿಗೆ ಯಾವ ತೆರನಾಗಿದೆ ಎನ್ನುವುದನ್ನು
ಅದನ್ನೇ ಯೋಚಿಸ್ತಾ ಇರುವುದು ನಾನು. ಯಾರದು ಸಿದ್ದು ನಿನ್ನನ್ನು. ಹಿಂದಿನ ಹುಡುಗನೇ ನೀನಲ್ಲವಲ್ಲ, ನಿನ್ನಲ್ಲಿ ಬಹಳಷ್ಟು ಬದಲಾವಣೆಯಾಗಿ ಹೋಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಗುರುಮಠಕ್ಕೆ ಹೋಗಿದ್ದಿ, ಅಲ್ಲಿಯ ಸಂಸ್ಕಾರ ನಿನ್ನನ್ನು ಒಪ್ಪಿಕೊಂಡಿದೆ, ಮೆಚ್ಚಿಕೊಂಡಿದೆ ಅಂತ ಆಗಿದೆ. ಹಾಗಾಗಿ ಬಂದವನೇ ನೇರವಾಗಿ ನನ್ನ ತೊಡೆಯನ್ನು ಏರದೆ ದೂರದಲ್ಲಿ ನಸುನಗುತ್ತಾ ನಿಂತಿರುವೆಯಲ್ಲ ಕಂದ, ಸಂತೋಷವಾಗುತ್ತದೆ. ಬೆಳವಣಿಗೆ ಎನ್ನುವುದು ಎಳೆಯ ಸಿರಿಯಲ್ಲಿ ಕಾಣುತ್ತದೆ. ನಿನ್ನಲ್ಲಿ ಅದನ್ನೇ ನಾನು ಕಾಡ್ತಾ ಇದ್ದೇನೆ. ಗುರುಮಠಕ್ಕೆ ಹೋಗಿ ಬೇಕಾದಷ್ಟನ್ನು ಕಲಿಯಬೇಕು. ಕಲಿಯುವುದು ಹೇಗೆ ಅಂತ ಕೇಳಿದ್ರೆ ಒಮ್ಮೆಲೆ ಅಲ್ಲ, ಒಂದೊಂದು ಅಕ್ಷರ ಅಭ್ಯಾಸ ಆಗಿ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಯಾವರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ರೂ ಬೇಕಾದಷ್ಟನ್ನಾದ್ರೂ ಕಲಿಬೇಕಲ್ಲ ಮಗನೇ. ಗುರುಮಠಕ್ಕೆ ಹೋಗಿ ಗುರುಗಳು ಏನು ಹೇಳಿದ್ರು, ನೀನು ಏನು ಕಲಿತೆ, ಅವರು ಏನು ಬರೆದ್ರು, ನೀನೇನನ್ನು ಬರೆದೆ, ಎಲ್ಲವನ್ನು ಕೇಳಬೇಕು ಅಂತ ತವಕ ಉಂಟು ಕಂದ. ಹೇಳ್ತೀಯರಲ್ಲಿ ಶ್ರೇಯಸ್ಸಾಗಲಿ ಮಗನೇ. ಅಪ್ಪ, ಗುರುಮಠಕ್ಕೆ ಕರೆದುಕೊಂಡು ಹೋದ ಗುರುಗಳು ಮೊದಲಾಗಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಪರಿಚಯಿಸಿದರಪ್ಪಯ್ಯ. ಸರಿ. ಆಮೇಲೆ ಅಲ್ಲಿರುವ ಹೂದೋಟಗಳನ್ನು ಪರಿಚಯಿಸಿದರು. ಮತ್ತೆ ಅಲ್ಲಿರುವ ವಿದ್ಯಾರ್ಥಿಗಳನ್ನು ಪರಿಚಯಿಸಿದರಪ್ಪ. ಹೌದಪ್ಪ. ಆಮೇಲೆ ಮೊದಲಾಗಿ ಗುರು ಮೇಲ್ಪಂಕ್ತಿಯಲ್ಲಿ 2 ಅಕ್ಷರವನ್ನು ಕಲಿಸಿಕೊಟ್ರಪ್ಪ ಮಗನೇ. ಆರಂಭದಲ್ಲಿ 2 ಅಕ್ಷರ. ಹೌದಪ್ಪ. 2 ಅಕ್ಷರದಿಂದಲೇ 3 ಆಗುತ್ತದೆ, 3 ಆಗಿ 10 ಆಗ್ತದೆ, ಹಲವಾರು ಆಗುತ್ತದೆ. ಹೌದಪ್ಪ. ಅವರು ಹೇಳಿದ್ದು 2 ಅಕ್ಷರ. ಹೌದಪ್ಪ. ಅದನ್ನು ಮನನ ಮಾಡಿ ಬರೆದೆಯೋ? ಹೌದಪ್ಪ. ಹೇಗೆ? ಮೊದಲಾಗಿ ಹ ಮತ್ತು ರ ಎಂಬುದಾಗಿ ಬರೆದರಪ್ಪ. ಹೌದೇ? ಹೌದಪ್ಪ. ಅವರು ಹಾಗೆ ಬರೀತಾರೆ, ನಮಗೆ ಗೊತ್ತು. ನಮ್ಮ ಕುಲದೇವರ ಅಂತಹ ಶಂಕರನ ಹೆಸರನ್ನು ಮೊದಲು ಹೇಳೋದು, ಕಲಿಸುವಾಗಲೂ ಹಾಗೇನೆ. ಗೊತ್ತಾಯ್ತಾ? ಅದಕ್ಕಿಂತ ಮೊದಲು ಹೇರಂಬನ ಧ್ಯಾನ ಮಾಡಿಸ್ಲಿಲ್ವಾ? ಹೌದಪ್ಪ. ಅಲ್ವಾ? ವಿಘ್ನ ನಿವಾರಕ ಯಾವತ್ತು ವಿಘ್ನವನ್ನು ತಂದೊಡ್ಡ ಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ಅವನನ್ನು ನೂತಿಸುವುದೊಂದು ಕ್ರಮ. ಹೌದು. ಆಮೇಲೆ ಅಕ್ಷರವನ್ನು ಬರೆಸಿದ್ರು. ಸರಿ, ಅವರು ಹೇಳಿದ್ದು ಹೌದು, ಅವರು ಬರೆದದ್ದು ಹೌದು. ನೀನೇನು ಮಾಡಿದೆ ಮಗನೇ? ಅಪ್ಪ, ನಾನು ಕೆಳಪಂಕ್ತಿಯಲ್ಲಿ ಹರಿ ಎಂದು ಬರೆದೆ. ಏನು ಬರೆದೆ? ಹರಿ ಎಂದು ಬರೆದೆ.
ಹರಿಯೊಂದು ಹರಿಯೌದ ಬರೆಯಬರುರಿ ಹರಿಯೌದ ಬರೆಯಬರುರಿ ಎಮ್ಮೊಡನೆ ಬರೆಯದಿರು ಮುರಿಯ ಬೈದಿ ಸುಳ್ಳು ಹೇಳ್ತಾ ಇದೆಯಾ? ಎಮ್ಮೊಡನೆ ಒರೆಯದಿರು ಮುರಿಯ ಬೈದಿ ಸರ್ವದಾ ಹರಿಯೌದ ಬರೆದನು ಹರಿಯೌದ ಬರೆಯಬಾಹುದೇ ಮಗನೇ, ಅರಕ್ಷಣ ನಿನ್ನ ಎರಡು ಸ್ವರವನ್ನು ಕೇಳಿದಾಗ ಅಯೋಮಯನಾಗಿ ಹೋದೆ. ಯಾಕಪ್ಪ? ಅಪ್ಪನ ಮನಸ್ಥಿತಿಯ ಹೇಗೆ ಅಂತ ತಿಳಿದುಕೊಳ್ಳುವುದಕ್ಕೆ ಬೇಕಾಗಿ ಪರೀಕ್ಷೆಯೋ ಅಲ್ಲ ನನ್ನ ಬದಲಾದ ಭಾವವನ್ನು ನೋಡಬೇಕು ಎನ್ನುವಂತಹ ಯೋಚನೆಯೋ? ಆ, ನೀನು ಅಲ್ಲ ಸಲ್ಲದ್ದನ್ನು ಬರೆಯುವವನಲ್ಲ ಅಂತ ನಮಗೆ ಗೊತ್ತು, ಅಲ್ಲ ಸಲ್ಲದ್ದನ್ನು ಆಡುವವನಲ್ಲ ಅಂತ ಗೊತ್ತು, ಆ, ಅಲ್ಲ ಸಲ್ಲದ್ದನ್ನು ಹೇಳುವುದಿಲ್ಲ ಅಂತಲೂ ಗೊತ್ತು. ಹಾಗಾದ್ರೆ ಇವತ್ತು ನೀನು ಬರೆದದ್ದು ಸತ್ಯವೇ? ಹೌದಪ್ಪ. ಸುಳ್ಳಲ್ಲವಲ್ಲ, ಅಲ್ಲಪ್ಪ. ಸಟೆ ಎಲ್ಲವಲ್ಲ, ಆಹಾ, ಸತ್ಯವೇ. ಸತ್ಯಪ್ಪ. ನೀನು ಸುಳ್ಳು ಹೇಳುದಿಲ್ವಾ? ಆಹಾ, ಸರ್ವತಾ ಸುಳ್ಳು ಹೇಳುದಿಲ್ಲ ಇಲ್ಲಪ್ಪ. ಅಲ್ವಾ? ಹರ 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 ಬಾಲಕಗೆ ಹರಿಯಂದೊರೆಯನೆಂದವರ ಯಾರು ಹೇಳಿದರು? ಪರಿಗೆ ಸುರರಗದಗವಿರೆನುದ ಅವರ ಕೃತಕ ಕಾಣುವುದು ಅಂತೆ ತೋರ್ತಾ ಇದೆ. ಆನವು ಆ ಪದಗೆ ಅರುಹಬೇಕು ಇವನಿಗೆ ಅರುಹವೇ? ಆನವು ಪದಗೆ ಅರುಹಬೇಕಿರಲಿಲ್ಲ ನೀತಿಯ ತರೊಳಗೆ ನೋಡುಡನಾಗ ನಾನವರೆಯ ಕಂದನ ನಂಬಿ ಮುಂದಿಸುವುದೆಂದ ವಿನಯದಲ್ಲಿ ಹರ ಹರ ಈ ಬಾಲಕಗೆ ಹರ 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 ಹರ. ಯಾವುದನ್ನು ಕೇಳುವುದಿಲ್ಲ ಅಂತ ಗ್ರಹಿಸಿದ್ದೇವೋ, ಯಾವುದರ ಬಗ್ಗೆ ತಿರಸ್ಕಾರ ಭಾವ ಇದೆಯೋ, ಈ ಹೊತ್ತಿಗೆ ಇಲ್ಲಿ ಅದೇ ಬೇಕು ಎನ್ನುವ ಭಾವ ಹುಟ್ಟಿಕೊಂಡಿತಲ್ಲ. ಯಾವುದನ್ನು ನಾವು ನಿಷೇಧಿಸಿದ್ದೆವೋ ಅದು ಇವನ ಬಾಯಲ್ಲಿ ಬರ್ತಾ ಇದೆ. ಸರ್ವದಾ ಸುಳ್ಳನ್ನು ಹೇಳುವುದಿಲ್ಲ ಅಪ್ಪಯ್ಯ. ಗುರು ಹೇಳಿದ್ದು ಒಂದಾದ್ರೆ ನಾನು ಬರೆದದ್ದು ಮತ್ತೊಂದು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇವನ ಮನಸ್ಸೆನ್ನುವುದು ಬದಲಾಗಿ ಹೋಯಿತೆ. ಈ ಭಾವಕ್ಕೆ ಕಾರಣವಾದರೂ ಏನಿರಬಹುದು? ಸರಿ, ಯೋಚಿಸಿದಾಗಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಇದೆಲ್ಲ ನಮ್ಮವರಲ್ಲ ಮಾಡಿದ್ದು, ಆ ಸುರರ ಕೃತ್ರಿಮವೇ ಇರಬೇಕು. ತಂದೆ ಮಗನಲ್ಲಿ ವೈರವನ್ನು ಸಾಧಿಸಿ ಅದರಿಂದ ಅಂದವನ್ನು ಕಾಣಬೇಕು. ಅಷ್ಟೇ ಅಲ್ಲ, ನನ್ನ ಬಲವನ್ನು ಕುಗ್ಗಿಸಬೇಕು ಎನ್ನುವಂತಹ ಯೋಚನೆಯೋ ಏನೋ. ಏನೇ ಆಗಲಿ, ಅವರೇನು ಮಾಡಿದರೂ ಕೂಡ ಇದು ವಜ್ರಕಂಬವೇ ಆಗಬೇಕೇ ಹೊರತು ಸ್ಥಿರತೆಯಲ್ಲಿಯೋ ದೃಢತೆಯಲ್ಲಿಯೋ ಕಬ್ಬಿಣದ ಕಂಬವಾಗಕೂಡದು. ನನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡುವುದಕ್ಕೆ ಯಾವನಿಂದ ಸಾಧ್ಯ? ಅಲ್ಲ, ಮಗನನ್ನು ಈ ತೆರನಾಗಿ ಅವರು ಬದಲಾವಣೆ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಆದ್ರೆ ಈ ಮಗುವಿನ ಅಪ್ಪನಾಗಿ ನಾನು ತಿದ್ದಬೇಕಾದದ್ದು ನನಗೆ ಕರ್ತವ್ಯ. ಅದ ಹೀಗೆ ಬಾ ಮಗನೇ, ಬಾರ ಹೀಗೆ. ಒಂದು ಮಾತು ಹೇಳಿಯವನಿನಲ್ಲಿ ಹೇಳ್ತಿದ್ದಾನೆ,
ನೋಡಪ್ಪ, ಚಿನ್ನ ಲಾಲಿಸಿದ ಈ ಮಾತು ಎನ್ನೋಡ ಬೇಡ ಆಡಬೇಡ. ಅವನಿಂದ ಹರಿಯೋ ಆಡಬೇಡ. ಮಗನೇ, ನನ್ನ ಮಾತನ್ನು ಕೇಳ್ತೀಯಲ್ಲ? ಹೌದಪ್ಪ. ನಾನು ಹೇಳಿದ್ದಕ್ಕೆ ಎದುರಾಡುವುದಿಲ್ಲವಲ್ಲ? ಆಹಾ. ನಿನ್ನ ಭಾವದಲ್ಲಿ ಬದಲಾವಣೆ ಇಲ್ಲವಲ್ಲ? ಕರ್ಮ ಪುತ್ರನಾಗಿ ವ್ಯವಹರಿಸಿದ್ದಾರೆ. ಆ, ಕಂದ, ಅಪ್ಪ. ನನಗೆ ವಿಚಾರಗಳು ಗೊತ್ತಿಲ್ಲ ಅಂತ ಕಾಣ್ತದೆ. ಸಮಸ್ತವನ್ನು ನೀನು ಕೇಳಿ ತಿಳಿದುಕೊಂಡೆ ಅಂತ ಆದ್ರೆ ಆ, ಖಂಡಿತವಾಗಿ ಆ ಎರಡು ಹೆಸರು ನಿನ್ನ ನಾಲಿಗೆಯಲ್ಲಿ ಬರಲಾರದು. ಕಾರಣ ಏನು ಬಲ್ಲೆಯ? ಏನಪ್ಪ? ಹರಿ ಯಾವತ್ತೂ ನಮ್ಮನ್ನು ಉತ್ತರಿಸುವುದಕ್ಕೆ ಬೇಕಾಗಿರುವವನಲ್ಲ. ಅವ ನಮ್ಮ ಆಜನ್ಮ ಶತ್ರುವಾಗಿ ಹೋಗಿದ್ದಾನೆ. ಆ, ನಿನ್ನ ಚಿಕ್ಕಪ್ಪ ನನ್ನ ತಮ್ಮ. ಒಂದು ಕಾಲದಲ್ಲಿ ಏನೇಳು ಲೋಕವನ್ನು ನಡಗಿಸಿದಂತಹ ಮಹಾನ್ ಪ್ರವೃತ್ತಿಯವ. ಆ, ಅವನನ್ನು ನಿವೃತ್ತಿಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಅವನು ತಿನ್ನುವ ಆಹಾರವೇ ಆ, ಅವನ ನಾಶಕ್ಕೆ ಕಾರಣವಾಗಿ ಹೋಯಿತು. ಅದೇ ನಾರಾಯಣ, ಆ, ಅದೇ ಕರಿಯ, ಅದೇ ಹರಿ ನಿನ್ನ ಚಿಕ್ಕಪ್ಪನನ್ನು ಆ, ಮೋಸದಿಂದ ಕೊಂದಿದ್ದಾನೆ. ಅವ ಒಳ್ಳೆಯವನಲ್ಲ, ಆ, ದುರ್ನೀತಿವಂತನಿದ್ದಾನೆ. ಅಂತವನ ಹೆಸರನ್ನು ಯಾವ ಕಾಲಕ್ಕೂ ಹೇಳಕೂಡದು, ಗ್ರಹಿಸಕೂಡದು. ಅದು ತಪ್ಪಾಗಿ ಹೋಗ್ತದೆ. ಮಗನೇ, ಆ ಬಗ್ಗೆ ಯೋಚನೆ ಮಾಡಬೇಡವಪ್ಪ. ಅಪ್ಪ. ದುಷ್ಟರನ್ನು ಕೊಂದುದೇನೋ ಹೌದಪ್ಪ.
ಮಾಡುತ್ತಾ ಇದ್ದಾರಂತೆ. ಓಹೋ ಸ್ತ್ರೀ ಹತ್ಯೆ ಆ, ಅಷ್ಟೇ ಅಲ್ಲ, ಭ್ರೂಣ ಹತ್ಯೆ, ಬ್ರಾಹ್ಮಣರಿಗೆ ಎಲ್ಲ ಪೀಡಿಸುತ್ತಾ ಇದ್ದೇರಂತೆ. ಸಾಲದ್ದಕ್ಕೆ ನಾಕವನ್ನು ಏರಿ ಇಂದ್ರಾದಿ ದೇವತೆಗಳನ್ನು ಬಡಿಸುತ್ತಿದ್ದಾರಂತಪ್ಪ. ಆ, ಪಂಚ ಮಹಾಪಾತಕಗಳನ್ನೇ ಮಾಡುತ್ತಾ ಇದ್ದಾರಂತೆ. ಆ, ಅಷ್ಟಕ್ಕೆ ಸಾಲದಕ್ಕೆ ಕೊನೆಗೆ ಭೂದೇವಿಯನ್ನು ಪೀಡಿಸುವುದಕ್ಕೆ ಮುಂದಾದರು. ಆ, ಆ ಹೊತ್ತಿನಲ್ಲಿ ಶ್ರೀಹರಿಯೇ ಶ್ವೇತವರಹನಾಗಿ ಬಂದು ನನ್ನ ಚಿಕ್ಕಪ್ಪನನ್ನು ಕೊಂದಿದ್ದಾರಂತೆ. ಅಂತಹ ದುಷ್ಟನನ್ನು ಕೊಂದದ್ದು ಕೆಟ್ಟದಾಗ್ಲಿಲ್ಲಪ್ಪ ಜಗಕ್ಕೆ. ಯಾವುದನ್ನು ಮಾಡಬಾರದು ಅಂತ ಹೇಳಿದ್ರೆ ಛಲವಾದಿಯಾಗಿಯೋ ಹಠವಾದಿಯಾಗಿಯೋ ಸಾಧಿದೂಸಕ್ಕೆ ಹೊರಟು ನಿಂತ ಹಾಗೆ ಭಾಸವಾಗುತ್ತಿದೆ. ಹೌದೇನೋ? ದುಷ್ಟ. ನಿನ್ನ ಚಿಕ್ಕಪ್ಪ ದುಷ್ಟ ಅಲ್ವಾ? ನಿನ್ನ ಅಪ್ಪನನ್ನು ಏನು ಅಂತ ಹೇಳ್ತೀನಿ ನೀನು? ಮಾತಿಗೆ ಮಾತು ಬೆಳೆಸ್ತಿ. ಹೌದೇನೋ? ಯಾವ ಗೋವಿಂದನ ಹೆಸರನ್ನು ನೀನು ಹೇಳ್ತಿದ್ದಾದ್ರೆ ಈ ಪ್ರಪಂಚದ ಬೆಳಕು ಇನ್ನು ಕಾಣಕೂಡದು. ನಿನ್ನನ್ನು
ಯಾರಿಂದ ಯಾವಾಗ ಸಾಯಬೇಕೆನ್ನುವುದನ್ನು ಅದನ್ನು ಮೊದಲೇ ವಿಧಿ ನಿಶ್ಚಯಿಸಿರುತ್ತಾನಪ್ಪ. ನನ್ನ ಕೈಯಿಂದಲೇ ನೀನು ಸಾಯಬಾರದು ಅಂತ ನಿಶ್ಚಯ ಮಾಡಿದ್ದಾನೆ ಅಂತ ಹೇಳುದು? ಇಲ್ಲಪ್ಪ. ಅವನ ಅಪ್ಪನ ನೀನು? ಇಲ್ಲ. ಮತ್ತೇನು? ಆ ಸಿಂಧು ಶಯನನ ಒಲುಮೆ ನನ್ನ ಮೇಲೆ ಇರುವಾಗ ನಾನು ಸಾಯಲಾರೆ. ಆದ್ದರಿಂದ ಆ ಮುಕುಂದ ಸ್ಮರಣೆಯನ್ನು ಬಿಡಲಾರೆ ಬಿಡಲಾರೆ ಬಿಡಲಾರೆ. ಬರಿದೆ ಗುರು ಮನು ಕೌಲಬೇಡ ಎನಗೊರೆ ಗೊದಿಲ್ಲವ ಸರ್ವದ ಹರಿಯನ್ನು ಬರೆಯುವನೆ ದೊರಗಿ ನನಗಿ ಬುದ್ಧಿ ಮೂರ್ವದಿ ವಿರಜಿಸಿದ ಪುಣ್ಯಗಳ ಫಲದಿಂದ ಹರು ಹಲರಿ ಕವಿನಿ ಹಳನಿಂದ ಓ ಇಂಥ ಗುರು ನಮ್ಮ ಆಶ್ರಮದಲ್ಲಿರಕೂಡದು. ಅಪ್ಪ ಬೇಡಪ್ಪ. ಹೊಡೆದದ್ದು ಯಾಕೆ? ಅಪ್ಪ ಗುರುಗಳದ್ದು ಏನೂ ತಪ್ಪಿಲ್ಲ. ಮತ್ತೆ ಯಾರು ತಪ್ಪು? ಅವರು ಸರಿಯಾಗಿ ಹೇಳಿಕೊಟ್ಟಿದ್ದಾರೆ. ಹೌದಾ? ಹೌದಪ್ಪ. ನಾನು ಈ ಹಿಂದೆ ಮಾಡಿದ ಪುಣ್ಯದ ಫಲದಿಂದಾಗಿ ಆ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದೇನೆ. ಗುರುಗಳದ್ದು ಏನೂ ತಪ್ಪಿಲ್ಲ. ಏನೂ ತಪ್ಪಿಲ್ಲ. ವೇಗದ ಮಿತಿಗೆ ಕೈ ಕೊಡಬೇಡ. ಕೋಪದ ಮಿತಿಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಮಹಾರಾಜ ಸುದ್ದಿವತ್ತೆ ಮಹಾಪಾಪ ಅಪ್ಪ. ಪಾಪ ಪುಣ್ಯದ ಲೆಕ್ಕಾಚಾರವನ್ನು ಕೇಳಲಿಕ್ಕೆ ಕನಸಿದ್ದಲ್ಲ. ಹಾಗಲ್ಲ. ಮತ್ತೇನು? ಈ ಮಗುವಿಗೆ ತಿತ್ತಿ ಬಡಿದು ಕಳಿಸಿದ್ದೇನೆ. ಆದ್ರೆ ಯಾಕೆ ಬರಲಿಲ್ಲ? ಏನೋ ಅಪ್ಪಿ ತಪ್ಪಿ ಅವ ಕರ್ತದ್ದು ಹೆಚ್ಚಿಗೆ ಆಯ್ತು ಅಂತ ಕಾಣ್ತದೆ. ಇಂಥದ್ದು ಅವ ಹೆಚ್ಚಿಗೆ ಆದದ್ದಲ್ಲ, ನಿಮ್ಮಲ್ಲಿರುವುದು ಹೆಚ್ಚಿಗೆ ಅಂತ ಇಲ್ಲ, ಗೊತ್ತಿಲ್ಲ. ನನ್ನನ್ನು ಹೆಚ್ಚಿಗೆ ಇದ್ದದ್ದನ್ನು ಕಳಿಸಿದ್ದೇನೆ. ಆದ್ರೆ ಪುನರಪ್ಪಿ ನಾನು ಪ್ರಯತ್ನ ಮಾಡ್ತೇನೆ. ಎಂತದಕ್ಕೆ? ಇವನನ್ನು ತಿದ್ದಿ ಕಳಿಸ್ತೇನೆ. ಕಳಿಸಿ? ಹೌದು, ಇಲ್ಲಿಗೆ ಆಸ್ಥಾನಕ್ಕೆ ಕರ್ಕೊಂಡು ಬರ್ತೇನೆ. ಬೇಕಾದ ಹಾಗೆ. ಹೌದು, ಆವತ್ತು ನಾನು ಕಳಿಸಿದ್ದು. ಹೌದು. ಮಠಕ್ಕೆ ಶೀಘ್ರದಿ ಅಯ್ಯ, ಸವಾಲು ಮಾಡಿದ್ಯಲ್ಲ ಈಗ. ಬಂದಿಸುವೆ
ಇಲ್ಲಿಗೆ ಕಳಿಸಿಕೊಟ್ರು. ಆದ್ರೆ ಹೊಡೆದು ಬಡೆದು ಎಷ್ಟು ಹೇಳಿದ್ರು ನಿನಗೆ ಸರಿ ಆಗ್ಲಿಲ್ಲ. ಆದ್ರೆ ಒಂದು ಮಾತು ಮಗು, ನಾನು ನಿನ್ನಂತ ದೊಡ್ಡವ ಅಲ್ವಾ, ಬೇಕಾದ್ರೆ ನಿನ್ನ ಕಾಲಿಡುತ್ತೇನೆ. ಈಗ ತಂದೆ ಕೊಟ್ಟ ಶಿಕ್ಷೆ ಗೊತ್ತಾಯ್ತಲ್ಲ, ನಿನ್ನ ತಲೆ ಕಡಿಯುವಾಗ ನಾನು ರಕ್ಷಣೆ ಮಾಡಿದ್ದೇನೆ, ನನ್ನ ತಲೆ ಕಡಿಯುವಾಗ ನೀನು ರಕ್ಷಣೆ ಮಾಡಿದ್ದೇವೆ. ಏನು ಅಪಾಯದಿಂದ ನಾವು ತಪ್ಪಿಸಿಕೊಂಡಿದ್ದೇವೆ. ಆದರೆ ಒಂದು ಮಾತು ಮಗು, ಏನೋ ಹೆಚ್ಚು ಕಡಿಮೆ ಆಗಿದೆ. ಒಂದು ಹಾರ ಅಂತ ಹೇಳ್ತೀಯಾ? ಹರಿ ಇಲ್ಲ ಗುರುಗಳೇ, ಹಾರ, ಇಲ್ಲ ಗುರುಗಳೇ. ನಾಗಭೂಷಣ, ಕೈಲಾಸಪತಿ, ವೈಕುಂಠ ಪತಿ. ಯಾವುದೇ ಹೇಳಿದ್ರು ಬರುದಿಲ್ಲ. ಇದರ ಕರ್ತವ್ಯ ಇವನಿಗೆ ಹೆಚ್ಚಿಗಾಗಿದೆ. ಮಗು ಏನೇ ಇದ್ರು ನಿನ್ನ ಅಪ್ಪನಾಗಿ ಹೋಗಿ ಹೇಳುವ. ನಿಜರಾಗ್ರನಿಯೇ ಕೇಳಯ್ಯ ಅದಾಯ್ತು ಈ ಮಣ್ಣು. ನಿನ್ನ ಶಿಶುವಿನ ತಳ್ಳಿ ಬೇಡಯ್ಯ ಅಸುರೇಂದ್ರ ನಿನಾದಾದ ತೀರಲೇ ನಮನಾದ ವಿಚಾರಾಭೂತಗೂ ಒಂದೇಯ ಸಾಗಿದ ಕಾಲಿತ್ತು ನಿಜರಾಗ್ರನಿಯೇ ಕೇಳಯ್ಯ ರಾಜ, ಮಠಕ್ಕೆ ಹೋದೆ, ಹೊಡೆದೆ ಬಡೆದೆ ತಿದ್ದಿದೆ ಬಡಿದು ಕಳಿಸಿದೆ, ಆದರೂ ಪ್ರಯೋಜನ ಆಗಲಿಲ್ಲ. ಅಂದ್ರೆ? ಮಹಾರಾಜ ಒಂದು ಮಾತು, ಇನ್ನು ಈ ಮಗುವಿನ ತಳ್ಳಿ ಬೇಡ, ನನಗೆ ಬೇಡ. ಮತ್ತೆ? ಆದ್ದರಿಂದ ನಾನು ಆದಷ್ಟು ಬೇಗನೆ ಊರು ಬಿಡುವ ಲಕ್ಷಣ ಉಂಟು. ಹೊರಟು ಹೋಗ್ತೀರಾ? ನೋಡು, ಹೋಗಿ ಕಾಲು ಕಡ್ದು ಮೂಲೆಯಲ್ಲಿ ಹಾಕಿ. ಗುರುವರನು ನಿನ್ನೈಸನಿಸಿ ಜನ ಊರು ಬಿಡ್ತೇನೆ. ಬೆಳಗಾಗುವುದಕ್ಕೆ ಒಂದು ಅಡಿ ತಲುಪುವುದು. ತರಳನ ಆನಂದವನ್ನು ನಿರೀಕ್ಷಿಸುತ್ತಾಗ ಮುಸುರನು ಒರೆದ ನುಡಿದು ಪುಸಿಯೋ ಹುಸಿಯೋ ದಿಟವೋ ಇಟ್ಟವೋ ಬಲದೆ ಬೀಳನೆ ವಿಪ್ರರೆಂಬರೆ ಸರ್ವತಾ ಸಟೆಯಲ್ಲ ದಿಟ ಎಂದೊರೆದ ಪ್ರಹ್ಲಾದ ಕೇಳಿಸಿದ್ದು ಅವರು ಹೇಳಿದ್ದು ಕಿವಿಗೆ ಗಾಳಿ ಹೋಗಲಿಲ್ಲ. ಅವರು ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದಪ್ಪ. ಸತ್ಯ ಹೇಳಿದ್ದಾರೆ ಹೌದಪ್ಪ. ಅಲ್ವಾ? ಅವರೇನು ಮಾಡ್ತಾರಂತೆ? ನಿನ್ನಿಂದಲಾಗಿ ಊರು ಬಿಡ್ತಾರಂತೆ. ಆದಿತ ಒಂದು ಮಗುವಿಗೆ ಬೇಕಾಗಿ ಊರು ಬಿಡ್ತೇನೆ. ನಿನ್ನ ಮುಖಕ್ಕೆ ಇಷ್ಟ ಹಾಕ್ತಾರೆ. ನಿಮಗೆ ಇನ್ನು ಮುಂದಕ್ಕೆ ಅದೇ ಮಠ ಯಾವುದು ಅಲ್ಲೇ ಅದೇ ಮಠದಲ್ಲಿ ಅದೇ. ಹೊಸ ಮಠಕ್ಕೆ ಹೋಗುವ ಲಕ್ಷಣ ಇಲ್ಲ. ಬೇಡ ಬೇಡ, ಅದೇ ಸಾಕು. ಹಳೆ ಮಠ. ಅಲ್ಲೇ ಇದ್ರೆ ಆಗಲಿ. 4 ಮಕ್ಕಳು ಉದ್ಧಾರ ಆದರು. ಊರು ಬಿಟ್ಟು ಹೋಗಬೇಡಿ. ಇಲ್ಲ ಇಲ್ಲ, ನಾಳೆ ನನಗೆ ಅಪವಾದ ಬರ್ತದೆ. ಹೌದು, ನಾಳೆ ಪ್ರಚಾರ ಆದಿತ್ತು ಊರಿಗೆ ಹೋದ. ಪ್ರಚಾರ ನೀವು ಬೇಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಕ್ಕುಂಟ ಅಂತ ಗುರುಮಠದಲ್ಲಿ ಹೇಳಿದ್ದು ಇವನಿಗೆ ಪಥ್ಯವಾಗುವುದಿಲ್ಲ. ಇನ್ನು ಹಾಗಲ್ಲ, ನಾವೇ ಗುರುವಾಗಬೇಕು. ನೋಡೋಣ ಮಗನೇ. ಈ ಬಾಬಾ ಬಾರಿ ಚಿಕ್ಕ ಕುಳಿತುಕ ಗಂಗ. ಅಪ್ಪ. ಇನ್ನು ಗುರು ಬೇರೆ ಯಾರೂ ಇಲ್ಲ, ನಿನ್ನ ಅಪ್ಪನೇ ನಿನಗೆ ಗುರು. ನಾನು ಹೇಳಿದ ಹಾಗೆ ಹೇಳಿದೆ ಅಂತಾದ್ರೆ ಖಂಡಿತವಾಗಿ ನೀನು ಉದ್ಧಾರ ಆಗುತ್ತಿ. ಒಂದು ವೇಳೆ ಹೇಳದಿದ್ರೆ ನನ್ನ ಕತ್ತಿಗೆ ಆಹುತಿ ಆಗ್ತಿ ಅಷ್ಟೇ. ಈಗ ನಿನ್ನಲ್ಲಿ ನಿಧಾನಕ್ಕೆ ಅವಸರ ಮಾಡಬೇಡ. ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಗ್ರಹಿಕೆಯೂ ಅಷ್ಟೇ. ಗ್ರಹಿಸುವುದು ಹೇಗೆ? ಹೇಳಿದ್ದನ್ನು ಚೆನ್ನಾಗಿ ಮನನ ಮಾಡಬೇಕು, ಆಮೇಲೆ ಹೇಳಬೇಕು. ಗೊತ್ತಾಯ್ತಲ್ಲ? ನಾನು ಹೇಳ್ತೇನೆ. ಮೊದಲ ಅಕ್ಷರ ಹ, ಹ. ಎರಡನೇ ಅಕ್ಷರ ರ, ರ.
ಎಲ್ಲ ಸುಳ್ಳು ಹೇಳಿಯೇ ಸಾಯ್ತಾರೆ, ಮುಖಕ್ಕೆ ತಕ್ಕ ಮಾತನಾಡುವರು. ಅದಷ್ಟೇ ಹುಡುಗನಿಗೆ ಬರ್ತದಪ್ಪ, ಆವಾಗ ಬರದ ಬಾಯಿಗ ಬರ್ತದಲ್ಲ. ಸರಿಯಾಗಿ ಬಂತು, ಎರಡಕ್ಷರನ್ನು ಅಷ್ಟು ಸ್ಪಷ್ಟವಾಗಿ ನೇರವಾಗಿ ಆಡಿದೆಯಲ್ಲ, ಆಗಬೇಕು. ಅಷ್ಟೇ ಸಾಲದು, ಇನ್ನು ಎರಡನ್ನು ಜೋಡಿಸಬೇಕು. ಯಾವುದಕ್ಷರ ಹೇಳು? ಒಂದಕ್ಷರ ಹ, ಮತ್ತೊಂದು ರ. ಇದು ಎರಡು ಒಟ್ಟಿಗೆ ಆಗಬೇಕು. ಒಟ್ಟಿಗೆ ಆಗುವಾಗ ಒಂದು ಶಬ್ದ ಆಗುವುದು, ಒಂದೇ ಶಬ್ದ ಆಗುವುದಿಲ್ಲ, ಒಂದು ಅಕ್ಷರ ಮಾತ್ರ. ಗೊತ್ತಾಯ್ತಲ್ಲ? ಸರಿಯಾಗಿ ಹೇಳು ಹೇಳು. ಹ ರ, ಒಟ್ಟಿಗೆ ಹೇಳು. ಹರಿ. ಅದು ರೀ ಅದೇಗೆ ರ ರ ನಾಲಿಗೆ ಸ್ವಲ್ಪ ಮಡ್ಚಿ ಮೇಲೆ ಬರಬೇಕು. ರ ರ ಬರ್ತದೆ. ಹಾಗೆ ಹರ ಹೇಳು. ಹರ ಹರ ಹರಿ ಹರ ಹರಿ. ಹಾಳಾಗಿ ಹೋಗ್ಲಿಕ್ಕೆ ಇವನಿಗೆ ಆ ರೋಗ ಬಿಟ್ಟರೆ ಬೇರೆ ಯಾವುದಿಲ್ಲ. ಆ ಶಬ್ದ ಬದಲಿಸಿದ್ರೆ ಸರಿ ಆಗ್ತದಲ್ಲ. ಯಾವುದು ಹೇಳೋದು? ಫಾಲನೇತ್ರ. ವೈಕುಂಠಪತಿ. ಯಾವ ಕುಂಟವ? ಪರಶಿವ, ಶ್ರೀಮನ್ನಾರಾಯಣ. ಅದೆಲ್ಲ ಬೇಡುವ ನಿನಗೆ. ಹಾಗಾದ್ರೆ ಇವನಿಗೆ ಅದು ಬರುವುದಿಲ್ಲ. ಈಗ ಅವರಿವರ ಹೆಸರು ಹೇಳಬೇಡ, ಏನಿದ್ರು ನನ್ನ ಹೆಸರು ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಶ್ರೀಮನ್ನಾರಾಯಣ. ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣ. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾನು ಹೇಳಲೇ ಇಲ್ಲ. ಇವನನ್ನು ಹೇಳಕೊಂಡು ಹೋಗಿ ಹಿಂದೆ ಮುಂದೆ ನೋಡಬೇಡಿ. ಕತ್ತನ್ನು ಕತ್ತರಿಸಿ ಸ್ವಲ್ಪ ರಕ್ತ ಹಿಡ್ಕೊಂಡು ಬನ್ನಿ. ನನ್ನಿಂದ ಸಾಧ್ಯ ಅಲ್ಲ. ನನ್ನಿಂದ ಸಾಧ್ಯ ಬೇಕಾದ್ರೆ ನೀನು ಗಾಡಿ ಇತಿಹಾಸದ ಪುಟದಲ್ಲಿ ಅವ ಸೇರಿರಬಹುದು. ಅವನ ರಕ್ತಕ್ಕೆ ಬೇಕಾಗಿ ಕಾಯುವುದು. ಇವರೆಲ್ಲಿ ಹೋದ್ರು? ಹುಡುಗನನ್ನು ಕಡಿಲಿಲ್ಲ ಅಂತ ಅವರು ಮತ್ತೇನು ಮಾಡಿದ್ದಾರೆ? ಅವರವರು ಕಡ್ಕೊಂಡು ಸತ್ತಂತೆ. ಇದು ವಿಚಿತ್ರ. ಅವರೇನು ಸಾಲ ಮಾಡಿದ್ದಾರ? ಅವರವರೇ ಕಡಿದು ಸಾಯಲಿಕ್ಕೆ. ಯಾರಲ್ಲಿ ಎತ್ತರದ ಪರ್ವತಕ್ಕೆ ಎಳೆದುಕೊಂಡು ಹೋಗಿ ಅವನನ್ನು ಕೆಳಗೆ ಅಲ್ಲಿಂದ ಎದ್ದು ಬಂದಂತೆ ಘಟ ಸರ್ಪಗಳಿದೆಯಲ್ಲ ಅದರ ಮೇಲೆ ಎತ್ತಿ ಹಾಕಿ ಹಾವುಗಳು ಕಟ್ಟಲೇ ಇಲ್ಲ ಅಂತ ಉಳಿಯುತ್ತಿರುವಂತಹ ಹಾಕಿಕೊಂಡಾಗಿದೆ ಅಲ್ಲಿ ಹಾಕಿ ಅಗ್ನಿ ಮುಟ್ಲೇ ಇಲ್ಲ. ಆನೆಗಳಿಂದ ಕುಳಿಸಿ ಆನೆಗಳು ಬೆಟ್ಟೇ ಇಲ್ಲ. ಸಮುದ್ರಕ್ಕೆ ನೂಕಿರೋ ಅಲ್ಲಿಂದ ಎದ್ದು ಬಂದಂತೆ. ಇದೆಂತದ? ಯಾವ ದಿವಸದ ವೇಷ ಇದು? ಯಾರು ಕಟ್ಟಿ ಗಳಿಸಿದ್ದು ನನಗೆ? ಇದೆಂತದು? ಹಾರ ಅಂತ ಕಣ್ಣಿಗೆ ಕಾಣ್ತದೆ ನನಗೆ. ಯಾವ್ದರ? ತುಳಸಿ.
ಯಾರು ಕೊಟ್ಟದ್ದು? ನಿನಗೆ ಕಾಣ ಸಿಕ್ಕಿದನು ಹರಿ? ಅವ ಕೊಟ್ಟದ್ದು ಹೌದು ಅಂತಾದ್ರೆ ಈ ಹಾರ ಏನಾಗ್ತದೆ ಗೊತ್ತಾ? ಬಿಲ್ವಪತ್ರೆ ಮಾತ್ರ ಇಲ್ಲಿಗೆ ಯೋಗ್ಯವಾದದ್ದು, ತುಳಸಿ ಹಾರ ಅಲ್ಲ. ಎಲ್ಲ ಅವ ಕೊಟ್ಟದ್ದು. ಹೌದಪ್ಪ. ಅವನಿಂದಲಾಗಿ ನೀನು ಬದುಕಿ ಬಂದೆ. ಇದಕ್ಕೆ ಮತ್ತು ಸರಿಯಾದ ಆಗಬೇಕಲ್ಲ. ಆಗಬೇಕು ಅಂತಾದ್ರೆ ಯಾರೋ ಎಲ್ಲಿಂದಲೋ ಅಲ್ಲ, ಎಲ್ಲಿ ಆ ಕೈಯಾದು ಒಂದು ಬರ ಹೇಳಿ. ಸರಸಿಯಲ್ಲಿ ಅರಳುತ್ತಿರುವಂತಹ ಯಾವುದೇ ಕಮಲಕ್ಕೆ ಭೇದ ಇರುವುದಿಲ್ಲ, ವಿಕಸಿತವಾಗಿರ್ತದೆ, ನಿಜ. ವ್ಯಾಪ್ತಿಯನ್ನು ಹೊಂದಿರ್ತದೆ. ಎರಡು ಕರದೊಳಗಿರಬಹುದಾದಂತಹ ಸುಮವೊಂದು ಯಾವುದೇ ಭೇದವನ್ನೆಣಿಸದೆ ಈ ಕಡೆಗಳಿಗೂ ಪರಿಮಳವನ್ನು ಬೀರುತ್ತದೆ. ನಿಜ. ಸಮಮುಖಿಯಾದಂತಹ ನಿನ್ನ ಮನಸ್ಥಿತಿ ಸಮವಾಗಿರಬಹುದು ಅಂತ ಊಹಿಸಿದೆ. ಈ ಕಾಲಕ್ಕೆ ಮಗನಿಗೆ ಶಿಕ್ಷೆಯನ್ನು ಕೊಟ್ಟಾಗ ಬೆವತು ಹೋದೆ, ಬೆದರಿ ಕಣ್ಣೀರ ಕೋಡಿಯನ್ನೇ ಹರಿಸ್ತಾ ಇದ್ದಿ. ಪ್ರೀತಿಯಿಂದ ಮಗನನ್ನು ಎತ್ತಿಕೊಳ್ಳುವುದಕ್ಕೆ ಮುಂದಾದ್ರೆ ಎಳೆದು ಹಾಕಿದಿರಲ್ಲ ಹೃದಯೇಶ್ವರಿ. ಪ್ರಭು. ಮಗನೇ ಆಗ್ತಿದ್ರೆ ಎಳೆದಾಡ್ತಿರ್ಲಿಲ್ಲ. ಅವ ನಮ್ಮ ವಿರೋಧಿಯಾಗಿ ಕಾಣಿಸಿಕೊಂಡಿದ್ದಾನೆ. ಯಾಕೆ ಪ್ರಭು ಈ ಮಾತು? ಹೇಳದೆ ವಿಧಿ ಇಲ್ಲ ನಿನ್ನಲ್ಲಿ. ಏನು ಮಾಡಿದ ಪ್ರಹ್ಲಾದ? ಮಾಡುವುದಕ್ಕೆ ಏನುಂಟು ಹೇಳು? ನಮ್ಮ ವಿರೋಧಿಯಾದಂತಹ ಹರಿನಾಮ ಸ್ಮರಣೆಯನ್ನೇ ಮಾಡ್ತಾ ಇದ್ದಾನೆ. ಪ್ರಭು, ಸಣ್ಣ ಹುಡುಗನಲ್ಲವೇ? ಹೌದು. ನೀತಿಯ ಮಾತುಗಳನ್ನು ಹೇಳಿದ್ರೆ ಅವ ಸರಿದಾರಿಗೆ ಬರುತ್ತಾನೆ. ನೀವು ಸ್ವಲ್ಪ ಹೇಳಬೇಕಿತ್ತು. ಗುರುಗಳಲ್ಲಿ ಹೇಳಿಸಿದೆ, ನಾನು ಹೇಳಿಸಿದ್ದಲ್ಲ. ಗುರುಗಳೇ ಒಪ್ಪಿಗೆಯನ್ನು ಪಡೆದು ಕರೆದುಕೊಂಡು ಪುನಃ ಒಮ್ಮೆ ಹೋಗಿ ವಿಚಾರವನ್ನು ಅವನಿಗೆ ಮನದಟ್ಟು ಮಾಡುವುದಕ್ಕೆ ಪ್ರಯತ್ನವನ್ನು ಪಟ್ಟರು ಅಂತಾದ್ರೆ ಅವನೊಬ್ಬನೇ ಅಲ್ಲ, ಆಶ್ರಮದಲ್ಲಿರುವಂತಹ ಸರ್ವರು ಕೂಡ ಹರಿಭಜನೆ ಮಾಡ್ತಾ ಇದ್ದಾರೆ. ಏನನ್ನು ಬೇಕದಕ್ಕೆ? ನೀವು ಸ್ವಲ್ಪ ನೀತಿಯ ಮಾತುಗಳನ್ನು ಹೇಳಬೇಕು. ನಾನು ಹಿಂದೆ ಬಿದ್ದೆ ಅಂತ ಯೋಚನೆ ಮಾಡಬೇಡ. ಅಪ್ಪನಾಗಿದ್ದುಕೊಂಡು ನಮ್ಮ ವಿರೋಧಿಯ ಹೆಸರನ್ನು ಹೇಳಕೂಡದು. ಅದಕ್ಕೆ ಬೇಕಾಗಿ ವಿಧ ವಿಧದಿಂದ ಆರೋಹಿದೆ. ಪ್ರಯೋಜನಕ್ಕೆ ಬರಲಿಲ್ಲವೇ? ಪ್ರಯೋಜನಕ್ಕೆ ಬರಲಿಲ್ಲ ಅಂತಾದ್ರೆ ಏನು ಮಾಡಬೇಕಾಯಿತು? ದಂಡಿಸಬೇಕಿತ್ತು. ಯಾವ ರೀತಿ ದಂಡಿಸಬೇಕು ಅಂತ ಹೇಳುದು ನೀನು? ಸಮುದ್ರಕ್ಕೆ ನೂಕಿ ಹಾಕುವುದು ಸಣ್ಣ ದಂಡನೆಯ? ಅಗ್ನಿಗೆ ಹೊತ್ತಾಕುವುದು ಸಣ್ಣ ದಂಡನೆಯ? ವಿಷ ಸರ್ಪದಿಂದ ಕಚ್ಚಿಸುವುದು ಸಣ್ಣದ? ಆನೆಯಿಂದ ತುಳಿಸುವುದು ಅದು ಶಿಕ್ಷೆಯಲ್ವ? ಇಷ್ಟು ಶಿಕ್ಷೆಯನ್ನು ಕೊಟ್ಟರೂ ಕೂಡ ಅಲ್ಲ, ಅವನ ಕತ್ತನ್ನೇ ಕತ್ತರಿಸಬೇಕು ಅಂತ ಕಟುಕರನ್ನು ಕಳಿಸಿದರೆ ಕಟುಕರು ಕಟುಕರಾಗಿ ಉಳಿದದ್ದಿಲ್ಲ, ಅವರವರ ತಲೆಯನ್ನು ಕಡಿದವರು ಸತ್ತು ಹೋಗಿದ್ದಾರೆ. ಇದಕ್ಕೆ ಏನನ್ನಬೇಕು ಹೇಳು? ಪ್ರಭು, ಮಕ್ಕಳಿಗೆ ತಾಯಿಯ ಮೇಲೆ ಪ್ರೀತಿ ಹೆಚ್ಚಿರುತ್ತದೆ. ಹೌದಾ? ತಂದೆ ಹೊಡೆದಾಗ ತಾಯಿಯ ಬಳಿ ಬರುತ್ತಾರೆ. ತಾಯಿಯೇ ಹೊಡೆದರೆ ತಾಯಿಯನ್ನೇ ಅಪ್ಪಿಕೊಳ್ಳುತ್ತಾರೆ. ಹೌದು. ನನಗೊಂದು ಅವಕಾಶ ಕೊಡಿ. ಎಂತದಕ್ಕೆ? ನಾನು ನೀತಿಯ ಮಾತುಗಳನ್ನು ಹೇಳಿ ಸರಿದಾರಿಗೆ ಬರುವ ಹಾಗೆ ನಾನು ಪ್ರಯತ್ನಿಸುತ್ತೇನೆ. ಪ್ರಯತ್ನ ಮಾಡ್ತೀ? ಖಂಡಿತ. ಫಲ ಸಿಕ್ಕೀತೋ? ಪ್ರಯತ್ನಿಸುತ್ತೇನೆ ಪ್ರಭು. ವಿಶ್ವಾಸ ನಿನಗೆ ಬಿಟ್ಟದ್ದು.
ವಿಫಲವಾದರೆ ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ವಿಫಲವಾಗುತ್ತದೆ ಎನ್ನುವ ಮಾತು ಬರಕೂಡದು. ಸರಿ, ಇಲ್ಲಿ ವೈಫಲ್ಯ ಬರ್ತದೆ ಎನ್ನುವುದೇ ನನಗೆ ಗೊತ್ತು. ಅದಕ್ಕೆ ಬೇಕಾಗಿ ನಿನಗೆ ಇಪ್ಪಗೆಯ ದಾರಿಯನ್ನು ಹೇಳ್ತೇನೆ. ಏನದು? ನಿನಗೆ ಗಂಡ ಬೇಕೋ ಮಗ ಬೇಕೋ? ಇದೆಂತಹ ಪ್ರಶ್ನೆ? ಮುಖದಲ್ಲಿರುವಂತಹ ಎರಡು ಕಣ್ಣುಗಳಲ್ಲಿ ಯಾವುದು ಮುಖ್ಯ ಅಂತ ಕೇಳಿದ್ರೆ ಯಾವುದನ್ನು ಅಂತ ಆರಿಸ? ಪ್ರಧಾನವಾದದ್ದನ್ನೇ ಆರಿಸಬೇಕಾಗ್ತದೆ. ಎರಡು ಕಣ್ಣು ಕಣ್ಣಲ್ಲ ಅಂತ ಹೇಳ್ತಾರೆ. ಪತಿವ್ರತ ನಾರಿಯಾದವಳಿಗೆ ಪತಿಯೇ ದೇವರು, ಪತಿಮಾತೆ ವೇದವಾಕ್ಯ, ಪತಿ ಮನೆಯೇ ದೇವಾಲಯ. ನನಗೆ ನೀವೇ ಮುಖ್ಯ. ನಾನೇ ಬೇಕು. ಹೌದು, ನಾನೇ ಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ದನ್ನು ಕೇಳ್ತೀನಿ ತಾಯಿ. ಖಂಡಿತ. ಹೇಳಿ. ಏನಿದೆ? ಹಾಲಾಹಲ. ಯಾಕೆ ನಾನು ಕೊಟ್ಟ ಹಾಲಾಹಲವನ್ನು ಕುಡಿದು ನೀನು ಸತ್ತು ನಾಳೆ ಏನು ಹೇಳಲಿಕ್ಕೆ? ತಂದೆಯ ಮಾತನ್ನು ಮೀರಿ ನಡೆಯುವಂತಹ ಮಗನನ್ನು ಹೆತ್ತ ಕಾರಣಕ್ಕಾಗಿ. ಅದಾಗ ಕೂಡದು ನಿನ್ನ ಮೇಲೆ ಅಪವಾದವಲ್ಲ. ಅವ ಸರಿದಾರಿಗೆ ತರುವಲ್ಲಿ ನಿನ್ನ ಪ್ರಯತ್ನ ಅಷ್ಟೇ ಕಠಿಣವಾಗಿರಬೇಕು ಅಂತ ಹೇಳಿದ್ದು. ಸರಿ, ಒಂದು ವೇಳೆ ಕೇಳಲಿಲ್ಲ ಅಂತ ಆದರೆ ಇದನ್ನು ಅವನಿಗೆ ಶಿವನೇ, ಸಮಾಚಾರಗಳನ್ನು ತಿಳಿಯಬೇಕೆನ್ನುವಂತಹ ಉದ್ದೇಶದಿಂದ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳಿದೆ. ಏನಾಡಿ ಬಿಟ್ಟರು? ನನ್ನ ಮಗನಿಗೆ ವಿಷವನ್ನು ನೀಡಿ ಕೊಲ್ಲಬೇಕು. ಈ ಮಾತುಗಳನ್ನು ಕೇಳುವುದಕ್ಕಿಂತ ನನ್ನ ಪಾಲಿಗೆ ಮರಣ ಬರುತ್ತಿದ್ದರೆ ನಾನು ಅದನ್ನು ಸಂತೋಷದಿಂದಲೇ ಸ್ವೀಕರಿಸುತ್ತಿದ್ದೆ. ಯಾಕೆ ನಾನು ಇಂತಹ ನೆಲ ಬಾಯಿ ತೆರೆದು ನನ್ನನ್ನು ನುಂಗಬಾರದಿತ್ತು? ಮಗನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ? ದಿನವೊಂದಕ್ಕೆ ಸಾವಿರ ಸಾವಿರ ಕುರಿ ಕೋಳಿಗಳನ್ನು ಬಲಿ ತೆಗೆದುಕೊಳ್ಳುವಂತಹ ಕಟುಕನಾದರೂ ಕೂಡ ತನ್ನ ಮಕ್ಕಳನ್ನು ಕೊಲ್ಲುತ್ತಾನೆಯೇ? ಇತರ ಪ್ರಾಣಿಗಳನ್ನು ಹಿಸಿದು ತಿನ್ನುವಂತಹ ಹುಲಿಯಾದರೂ ಕೂಡ ತನ್ನ ಮರಿಗಳೊಂದಿಗೆ ಮರಿಯಾಗುತ್ತದೆಯೇ ಹೊರತು ಮಕ್ಕಳಿಗೆ ಮಾರಿಯಾಗುವುದಿಲ್ಲ. ವಿಷಪೂರಿತವಾದಂತಹ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿಟ್ಟುಕೊಳ್ಳುತ್ತದೆ. ನಾನದಕ್ಕಿಂತಲೂ ನಿಕೃಷ್ಟಳಾಗಲಿ, ಅದಕ್ಕಿಂತಲೂ ಹೀನಳಾಗಲಿ. ಒಂದು ವೇಳೆ ಮಗನನ್ನು ಕರೆದು ವಿಷವನ್ನು ಕೊಟ್ಟರೆ, ವಿಷವ ನಿಂತರೆ ಅವ ಯೋಚಿಸುವನೇ. ವಿಷವ
ಪ್ರೀತಿಸುವಂತಹ ಹೆಣ್ಣು. ಹಾಗೆಂದುಕೊಂಡು ಅವರ ಮಾತನ್ನು ನೆರವೇರಿಸುವುದಕ್ಕೆ ಬೇಕಾಗಿ ನನ್ನ ಮಗನಿಗೆ ನಾನು ವಿಷವನ್ನು ಕೊಟ್ಟೆನು ಎಂದಾದರೆ ಅವ ಯೋಚಿಸುವನೇ? ಇಲ್ಲ ಇಲ್ಲ, ಆಟವಾಡಿ ದಣಿದು ಬಂದಂತಹ ನನಗೆ ನನ್ನಮ್ಮ ಬಿಸಿ ನೊರೆ ಹಾಲನ್ನೇ ನೀಡುತ್ತಾ ಇದ್ದಾಳೆ ಎನ್ನುವ ಹಾಗೆ ಕುಡಿದಾನು. ಒಂದು ವೇಳೆ ನಾನು ಕೊಟ್ಟಂತಹ ಈ ವಿಷವನ್ನು ನನ್ನ ಮಗ ಕುಡಿದನು ಎಂದಾದರೆ ನನ್ನ ಕಣ್ಣ ಮುಂದೆ ಕಮರಿ ಕರಟಿ ಹೋಗುವುದನ್ನು ನಾ ಹೇಗೆ ಕಾಣಲಿ? ವಿಷವನ್ನು ಕುಡಿದು ಕಪ್ಪು ಮೈಯವನಾಗಿ ತಲೆ ತಿರುಗಿ ದರೆಗುರುಳಿ ಅಮ್ಮ ನಾನೇನು ಅಪರಾಧ ಮಾಡಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ವಿಷವನ್ನು ಕೊಟ್ಟೆ ಎನ್ನುವ ಹಾಗೆ ಕೇಳಿದರೆ ಯಾವ ನಾಲಗೆಯಲ್ಲಿ ಉತ್ತರಿಸಲಿ ಮಗನಿಗೆ? ಇಲ್ಲ ಇಲ್ಲ, ವಿಷವನ್ನು ಕೊಡಲಾರೆ. ಕೊಡದೆ ಉಳಿದನು ಎಂದಾದರೆ ಪತಿಯ ಮಾತನ್ನು ಮೀರಿದ ಹಾಗಾಗುತ್ತದೆ. ಇತ್ತ ಮಗನಿಗೆ ಕೊಡುವ ಹಾಗೂ ಇಲ್ಲ. ಅಡಕತ್ತರಿಯಲ್ಲಿ ಸಿಲುಕಿದಂತಹ ಅಡಿಕೆಯಂತಾಗಿ ಹೋಯಿತಲ್ಲ. ನನ್ನವರು ಹೇಳಿದ್ದೇನೆ, ನೀತಿಯ ಮಾತುಗಳನ್ನು ಹೇಳು, ಸರಿದಾರಿಗೆ ಬಾರದೆ ಹೋದೆನು ಎಂದಾದರೆ ವಿಷವನ್ನು ಕೊಡು. ನಾನು ಹೆತ್ತಂತಹ ನನ್ನ ಮಗ ನನ್ನ ಮಾತನ್ನು ಕೇಳಿಯೇ ಕೇಳುತ್ತಾನೆ. ಪ್ರಯತ್ನಿಸುತ್ತೇನೆ. ಪ್ರಹ್ಲಾದ ತನ್ನ ಮೋಹದ ಪುತ್ರನ ಕರೆಯುತ್ತ ಬಿಗಿದಪ್ಪಿ ಮುದ್ದಾಡಿ ಎತ್ತಿಕೊಳ್ಳುತ್ತವನನ್ನು ವಿನಯದಿ ನೆತ್ತಿಯನ್ನು ಸನಿದಿ ಬಿಡದುರೆ ಮುತ್ತ ನೀಯುತ ಬಿಡದುರ ಮುತ್ತ ನೀಯುತ ಕುವನ ಮಾಡಂದಾಳಿಂದು ಮುಗಿ ಮಗನೇ ಮಗನೇ ಬಿಡು ಛಲ ಸರಿಯೇ ನೀನಾಗಿದು ಇದು ಸರಿಯೇನು? ಮಗನೇ ಬಿಡು ಛಲ ಯಾಕೋ ಮಗನೇ? ಸರಿಯೇ ನೀನಾಗಿದು ಹಗೆಯ ಕೊಂಡಾಡುವುದು ನಿರಗದಿ ಸರಿಯೇನು ಮಗನೇ ಇದು? ಹಗೆಯ ಕೊಂಡಾಡುವುದು ನಿರಗದಿ ಜಗತ್ತಿಯೊಳಗಿಹ ಜನರು ಬಯ್ಯರೇ ಹೌದು ಮಗನೇ. ಜಗತ್ತಿಯೊಳಗಿಹ ಜನರು ಬಯ್ಯರೇ ಸುಗುಣ ನಿನಗೆ ಯಾಕೋ? ಮಗನೇ ಬಿಡು ಛಲ ಬಿಡು. ಸರಿಯೇ ನಿನಗಿದು ಪ್ರಹ್ಲಾದ 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 ಮಗನೇ, ಉಭಯ ತೋಳುಗಳಿಂದ ನಿನ್ನನ್ನು ಬಿಗಿದಪ್ಪಿ ಆಲಿಂಗಿಸಿಕೊಂಡು ನಿನ್ನ ಹಣೆಗೊಂದು ಮುತ್ತನ್ನು ನೀಡಿದಾಗ ನನಗೆಷ್ಟು ಸಂತೋಷವಾಗುತ್ತದೆ ಎನ್ನುವುದು ನಿನಗೆ ತಿಳಿದರೆ ಏನು? ಅಂದ ಅರಮನೆಯಲ್ಲಿರುವಂತಹ ಕಾಲದಲ್ಲಿ ನಾನಾಗಲಿ ನಿನ್ನ ತಂದೆಯಾಗಲಿ ಹೇಳಿದಂತಹ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದವ ಮಗನೇ ನೀನು. ಹೌದಮ್ಮ. ಆದರೆ ಗುರುಮಠದ ಒಂದೆರಡು ದಿವಸಗಳು ನಿನ್ನ ಪಾಲಿಗೆ ಮುಳುವಾಗಿ ಹೋಯಿತೇನೋ. ವರ್ತಮಾನವೆಲ್ಲವನ್ನು ಅರಿತೇ ನಿನ್ನನ್ನು ಕರೆದವಳಿದ್ದೇನೆ. ಯಾಕೆ ಮಗನೇ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದೀಯ? ಹೆತ್ತ ತಂದೆ ತಾಯಿಗಳಿಗೆ ಸಂತೋಷವನ್ನು ನೀಡಬೇಕು ಮಕ್ಕಳಾದವರು. ಆನಂದವನ್ನು ನೀಡುವ ಕಾರಣದಿಂದಾಗಿ ಮಕ್ಕಳನ್ನು ನಂದನ ಎನ್ನುವ ಹಾಗೆ ಕರೆಯುತ್ತಾರೆ. ಪುತ್ತಿ ಎನ್ನುವಂತಹ ನರಕದಿಂದ ಮೇಲೆತ್ತುವವನೇ ಪುತ್ರನೆನಿಸಿಕೊಳ್ಳುತ್ತಾನೆ ಮಗನೇ. ತಂದೆ ತಾಯಿಗಳ ಕಣ್ಣಲ್ಲಿ ಕಣ್ಣೀರು ಸುರಿಸುವಂತಹ ಕಾರ್ಯಕ್ಕೆ ಮನ ಮಾಡಕೂಡದು ಮಗನೇ. ನೀ ಹುಟ್ಟಿದಂತಹ ಕಾಲಕ್ಕೆ ನಮ್ಮ ಈ ಪುರದಲ್ಲಿರುವಂತಹ ಎಲ್ಲರ ಮನಸ್ಸಿಗೂ ಆಹ್ಲಾದವಾಯಿತು ಕಂದ. ಆ ಕಾರಣದಿಂದಾಗಿಯೇ ನಿನಗೆ ಪ್ರಹ್ಲಾದ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇವೆ. ಈಗ ತಾಯಿ ಅಳುವ ಹಾಗೆ ಮಾಡುವುದಕ್ಕೆ ಮುಂದಾಗಿದ್ದೀಯೇನು ಮಗನೇ? ಪ್ರಹ್ಲಾದ,
ಮಕ್ಕಳನ್ನು ಉಣಬಡಿಸುವಂತಹ ಕಾಲಕ್ಕೆ ಹ. ತಾಯಿಯೊಬ್ಬಳು ಆಕಾಶದಲ್ಲಿರುವಂತಹ ಚಂದಿರನನ್ನು ತೋರಿಸುತ್ತಾಳೆ. ಯಾಕೆ ಮಗು ತಿನ್ನಬೇಕೆನ್ನುವಂತಹ ಉದ್ದೇಶದಿಂದ. ಹ. ಆ ಮಗು ಅಮ್ಮ ನನಗದು ಬೇಕು ಎನ್ನುವ ಹಾಗೆ ಕೇಳಿದ್ರೆ ಹ. ಅದು ಹಠ ಮಗನಿ. ಅದೇ ಬೆಳೆದು ನಿಂತಹ ಮಗುವೊಂದು ನನಗದು ಬೇಕು ಎನ್ನುವ ಹಾಗೆ ಕೇಳಿತು ಎಂದಾದ್ರೆ ಅದು ಛಲವಾಗುತ್ತದೆ. ಹ. ನಿನಗೆ ಯಾಕೋ ಛಲ ಕಂದ? ನಮ್ಮ ಈ ಶೋಣಿತಾಪುರದಲ್ಲಿ ಹ. ಯಾರೂ ಕೂಡ ಹರಿನಾಮ ಸ್ಮರಣೆಯನ್ನು ಮಾಡಕೂಡದು. ಇದು ನಿನ್ನ ತಂದೆಯ ಆಜ್ಞೆ. ಅವರ ಹೆಸರು ಕೇಳುವಾಗಲೇ 3 ಲೋಕಗಳಲ್ಲಿಯೂ ಗಡಗುಟ್ಟಿ ನಡಗುತ್ತಾರೆ ಮಗನೇ. ಹ. ಆದರೆ ಅವರ ಮಾತನ್ನು ಮಗನಾದಂತಹ ನೀನು ಮೀರಿದೆ ಎಂದಾದರೆ ಪುರಜನರು ಅಪಹಾಸ್ಯ ಮಾಡುವುದಕ್ಕಿಲ್ಲವೇನೋ? ನಮ್ಮ ಈ ಶೋಣಿತಾಪುರದಲ್ಲಿ ಅರಸಿದರೆ ಒಂದು ತುಳಸಿ ಗಿಡ ಸಿಗುವುದಕ್ಕುಂಟೆ. ಹರಿವಾಣ ಹ. ಹೇಳಬಾರದು ಮಗನೇ, ಹರವಾಣ ಎನ್ನುವ ಹಾಗೆಯೇ ಉಚ್ಚರಿಸಬೇಕು. ಹ. ನೀರು ಹರಿಯುತ್ತದೆ, ಕೂಡದು ಕೂಡದು ಹರಿಯುತ್ತದೆ ಎನ್ನುವ ಹಾಗೆಯೇ ಸಂಬೋಧಿಸಬೇಕು. ಯಾಕೆ? ಯಾಕಮ್ಮ? ನಿನ್ನಪ್ಪ ಹರಿದ್ವೇಷಿ. ಹ. ನಿನ್ನಲ್ಲೇ ಕೇಳುತ್ತೇನೆ, ಏನಮ್ಮ? ಹರಿಯ ನಾಮವನ್ನು ಸ್ಮರಿಸುತ್ತಿರುವೆಯಲ್ಲ? ಹರಿಯ ಸ್ಮರಿಸುತ್ತಿದ್ದೇನೆ. ಚಂದ, ಉದೇನಲೆ ಹೊರತೆ ನಿನಗದ. ಏನು? ಹರಿಯ ನಾಮದ ಸ್ಮರಿಸುತ್ತಿದ್ದೇನೆ. ಬರುವುದೇನಲೆ ಹೊರತೆ ನಿನಗದ. ಸಿರಿವರ ನಾನೇನ ನೀವನು. ನಿನಗೇನು ಕೊಟ್ಟಿದ್ದಾನೆ? ಸಿರಿವರ ನಾನೇನ ನೀವನು. ತರಳ ನಿನಗೆ ಮಗನೇ ಬಿಡು. ಚಲ ಸರಿಯೇ ನಿನಗಿದು. ಮಗನೇ, ಅಮ್ಮ. ಸಣ್ಣ ಮಕ್ಕಳ ಬಾಯಿಗೆ ಸಿಹಿಯನ್ನು ಹಾಕಿದಾಗ ಹ. ಯಾವ ರೀತಿಯಾಗಿ ಚಪ್ಪರಿಸುತ್ತಾ ಸಂತೋಷವನ್ನು ಅನುಭವಿಸುತ್ತಾರೆಯೋ ಹ. ಅಂತೆಯೇ ಹಗಲಾಗಲಿ ಇರುಳಾಗಲಿ ಪ್ರತಿ ಕ್ಷಣ ಹರಿನಾಮ ಸ್ಮರಣೆಯನ್ನೇ ಉಚ್ಚರಿಸುತ್ತಾ ಮುಂದುವರಿಯುತ್ತಿರುವೆಯಲ್ಲ. ಹ. ನಿನ್ನಲ್ಲೇ ಕೇಳುತ್ತೇನೆ, ಏನಮ್ಮ? ವ್ಯಕ್ತಿಯೊಬ್ಬ ಯಾವುದೇ ಕಾರ್ಯದಲ್ಲಿ ಮುಂದುವರಿಯುವಂತಹ ಕಾಲಕ್ಕೆ ಮೊದಲಾಗಿ ಅದರಲ್ಲಿ ಯಾವ ಲಾಭ ಸಿಗುತ್ತದೆ ಎನ್ನುವ ಹಾಗೆ ಆಲೋಚಿಸುತ್ತಾನೆ ಮಗನೇ. ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಿರುವೆಯಲ್ಲ, ಹೌದಮ್ಮ. ಹರಿನಾಮ ಸ್ಮರಣೆಯಿಂದ ನಿನಗಾಗುವಂತಹ ಲಾಭವಾದರೂ ಏನು? ಒಂದು ವೇಳೆ ಹರಿನಾಮ ಸ್ಮರಣೆಯನ್ನು ನೀನು ಬಿಟ್ಟೆ ಎಂದಾದರೆ ನಿನಗಾಗುವ ಕೊರತೆಯಾದರೂ ಏನು? ಹರಿಯ ನಾಮಸ್ಮರಣೆಯಲ್ಲಿ ಎಲ್ಲವೂ ಅಡಗಿದೆ ಎನ್ನುವುದನ್ನು ನೀ ತಿಳಿಯುವುದಕ್ಕೆ ಹ. ನಿನಗೊದಗಿದಂತಹ ಜ್ಞಾನವಾದರೂ ಯಾವುದು? ನಿನ್ನ ತಾಯಿಯಲ್ವೇ ನಾನು? ಹೌದಮ್ಮ. ಇದು ಕೈ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ ಮಗನೇ, ಒಂದು ಬಾರಿ ಹರ ಎನ್ನುವ ಹಾಗೆ ಹೇಳು ಮಗನೇ. ಹಿಂದಗಿಂದಯ ಪಿತನು ಬಾಹುಬಲಿಯಿಂದ ಕೊಲಲದಯ್ಯನು. ಹಿಂದಗಿಂದಯ ಪಿತನು ಬಾಹುಬಲಿಯಿಂದ ಕೊಲಲದಯ್ಯನು. ಬಂದು ಬಿಡಿಸಿದ ಯಾರು ಏನು? ನೊಂದು ಬಿಡಿಸಿದ ಯಾರು. ಅದು ಮಾಡುವೆನು ಅಮ್ಮ, ಮಗನೇ, ಹರಿನಾಮ ಸ್ಮರಣೆಯಿಂದ ಏನು ಪ್ರಯೋಜನ ಎನ್ನುವುದಾಗಿ ಕೇಳುತ್ತಾ ಇದ್ದೀರಾ? ಹೌದು ಕಂದ. ಅಮ್ಮ, ಪ್ರಯೋಜನ ಉಂಟು. ಏನು? ಈ ಹಿಂದೆ ನನ್ನ ಅಪ್ಪ ನನ್ನನ್ನು ಅನೇಕ ವಿಧದಿಂದ ಕೊಲ್ಲುವುದಕ್ಕೆ ನೋಡಿದರಮ್ಮ. ಸರಿ, ಮೊದಲಾಗಿ ಕಟುಕರ ಕೈಗೆ ಇದ್ದರು, ಆಮೇಲೆ ವಿಷ ಸರ್ಪದಿಂದ ಹಚ್ಚಿಸಿದರಮ್ಮ. ಸಾಲದಕ್ಕೆ ಮತ ಗಜಗಳಿಂದ ತುಳಿಸಿದರು. ಸರಿ, ಹೆಚ್ಚೇಕಮ್ಮ, ದೊಡ್ಡದಾದಂತಹ ಪರ್ವತದಿಂದ ಕೆಳಗೆ ನೂಕಿದರಮ್ಮ. ಅಷ್ಟಕ್ಕೆ ಸಾಲದೆ ಸಮುದ್ರಕ್ಕೆ ಹಾಕಿದರಮ್ಮ. ಆವಾಗ
ಯಾರು ಈ ಪುರದ ಜನರು ಸಣ್ಣ ಮಗು ಎನ್ನುವುದಾಗಿ ಕಾಣದೆ ನನ್ನನ್ನು ಬದುಕಿಸುವುದಕ್ಕೆ ಯಾರೂ ಬರಲಿಲ್ಲವಮ್ಮ. ಇಲ್ಲ. ಹೆಚ್ಚು ಏಕಮ್ಮ, ಹೆತ್ತ ತಾಯಿ ನೀನಾದರೂ ಬಂದಿಯಮ್ಮ. ಇಲ್ಲ ಕಂದ, ಇಲ್ಲ ಇಲ್ಲ. ಮಾತ ಕೇಳುತ್ತ ಕನ್ನಡಿದ ಮಾತ ಕೇಳಿದನು ಎಂದಳಂದನೆ ಸುರಮುನೀಂದ್ರನು ಹಿಂದೆ ಬಂದೊಡನೆ ಹೇಳಿದ ಮಾತು ದಿಟವಾಯಿತು. ಸತ್ಯವಾಯ್ತಲ್ಲ? ಸುರಮುನೀಂದ್ರನು ಹಿಂದೆ ಬಂದೊಡನೆ ಹೇಳಿದ ಮಾತು ದಿಟವಾಯಿತು. ನಾನೇಕೆ ನೊಂದುಕೊಳ್ಳಲಿ? ನೊಂದುಕೊಳ್ಳಲೇ ಈ ದಶಿ ಗೋವಿಂದ ನಡೆದ ಬರೆಯ ಸೇವಕ ಈತ ಶ್ರೀ ಗೋವಿಂದ ನಡೆದ ಬರೆಯ ಸೇವಕ ಎಂದು ಕೊಟ್ಟನೆ ವಿಷವ ಕುಡಿದ ತಿರುಗದೊಳಿರುತ್ತೀ. ಸರಿ ಸರಿ. ಕಂದನ ಹಾಡಿದ ಮಾತ ಕೇಳುತ್ತ ಎಂದಳ ಮಗನ ಮನ ಪರಿವರ್ತಿಸುವುದಕ್ಕೆ ಬೇಕಾಗಿ ನಾನಾ ವಿಧದಲ್ಲಿ ಪ್ರಯತ್ನಿಸಿದೆ. ಪ್ರಯತ್ನವೆಲ್ಲವೂ ವಿಫಲವಾಗಿಯೇ ಹೋಯಿತು. ಸದಾ ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ಇದ್ದಾನೆ. ಹಾಗಾದ್ರೆ ಇದಕ್ಕೆ ಕಾರಣವೇನು? ಅರ್ಥವಾಯಿತು. ಈ ಹಿಂದೆ ನನ್ನವರು ದಿಗ್ವಿಜಯಕ್ಕೆ ಹೋದಂತಹ ಕಾಲಕ್ಕೆ ಸುರಮುನಿ ನಾರದರ ಆಗಮನ ನಮ್ಮ ಅರಮನೆಗಾಯಿತು. ಅವರನ್ನು ಉಪಚರಿಸಿದೆ. ಸಂತೋಷಗೊಂಡಂತಹ ಅವರಾಡಿದ ಮಾತು, ನಿನ್ನ ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೆ ಕೇಳಿಕೋ, ಅದನ್ನು ಈಡೇರಿಸಿಕೊಡುತ್ತೇನೆ ಎನ್ನುವ ಹಾಗೆ. ಸತ್ಸಂತಾನವನ್ನು ಪಡೆಯಬೇಕೆನ್ನುವಂತಹ ಆಸೆ ಮನಸ್ಸಿನಲ್ಲಿ ಇದ್ದದ್ದನ್ನವರಲ್ಲಿ ಬಿತ್ತರಿಸಿದೆ. ಅವರೇ ಹೇಳಿದರು, ಮುಂದಕ್ಕೆ ನಿನ್ನ ಪತಿಯನ್ನು ಕೂಡುವಂತಹ ಕಾಲದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡು, ನಿನಗೆ ಹರಿಭಕ್ತನೋರ್ವ ಹುಟ್ಟುತ್ತಾನೆ ಎನ್ನುವ ಹಾಗೆ. ಮನದಲ್ಲಿ ಸಂಶಯ ಮೂಡಿತು. ಪತಿಯನ್ನು ಕೊಡುವಂತಹ ಕಾಲಕ್ಕೆ ಅನ್ಯ ಪುರುಷನನ್ನು ಸ್ಮರಿಸಿದೆನು ಎಂದಾದರೆ ಅದು ಮಾನಸಿಕ ವ್ಯಭಿಚಾರವಾಗುವುದಿಲ್ವೇ ಎನ್ನುವ ಹಾಗೆ. ನಾರದರೆ ಆಡಿದರಲ್ಲ, ಹರಿ ಸಾಮಾನ್ಯನಲ್ಲ. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಆತನ ಇರುವಿಕೆ ಇದೆ. ಅವ ಪುರುಷೋತ್ತಮನಿದ್ದಾನೆ ಎನ್ನುವ ಹಾಗೆ. ನಾರದರಾಡಿದ ಮಾತಿನ ಪ್ರಕಾರದಲ್ಲಿ ವರ್ತಿಸಿದ ಕಾರಣ ಹುಟ್ಟಿಕೊಂಡವನಲ್ವೇ ಈತನ ನಾಲಗೆಯಲ್ಲಿ ಹರಿನಾಮ ಸ್ಮರಣೆ ಬರದೆ ಇನ್ಯಾವ ನಾಮಸ್ಮರಣೆ ಬರುವುದಕ್ಕೆ ಸಾಧ್ಯವಿದೆ? ಇವ ಹರಿಭಕ್ತ ಶ್ರೀಹರಿ. ಇವ ನನ್ನ ಮಗನಲ್ಲ ಸ್ವಾಮಿ, ಇವ ನನ್ನ ಮಗನಲ್ಲ. ಇವ ನಿನ್ನ ಮಗ, ನಿನ್ನ ಪಾದದ ಸೇವಕ ಅಲ್ಲ, ಪಾದದಡಿಯ ಧೂಳು. ಅವನನ್ನು ಉಳಿಸುವುದು ಅಳಿಸುವುದು ಅದು ನಿನಗೆ ಬಿಟ್ಟದ್ದು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ. ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ. ಮುಳುಗದಿರಲಿ ಈತನ ಬದುಕು. ಹರಿ ರಕ್ಷಿಸುತ್ತಾನೆ ಎನ್ನುವಂತಹ ನಂಬಿಕೆಯಿಂದ ವಿಷವನ್ನು ಕೊಟ್ಟರೆ ಏನೂ ಆಗುವುದಕ್ಕಿಲ್ಲ. ಅಲ್ಲದ ಏನು ಬೇಕು ನಿಲ್ಲು. ಕಂದ, ಇದು ಹಾಲಲ್ಲವಪ್ಪ, ಹಾಲ. ಕುಡಿದೇ ಬಿಟ್ಟೆ. ಗಂಟಲು ಸುಡಿಯುವುದಿಲ್ವಾ? ಕಣ್ಣು ಉರಿ ಬರುವುದಿಲ್ವಾ? ಹೊಟ್ಟೆ ಉರಿ ಬರುವುದಿಲ್ವ? ಪ್ರಹ್ಲಾದ, ಇನ್ನು ನಿನ್ನ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಕೂಡ ಹರಿನಾಮ ಸ್ಮರಣೆಯನ್ನು ನೀನು ಬಿಡಕೂಡದು. ಹೀಗೆ ಬಾ.
ಹೊರಟು ನಿಂತವ ನೀನಿದ್ದೀಯ. ಹಾಗಾಗಿ ಇಷ್ಟು ಸಿದ್ಧತೆ ನಿನ್ನಲ್ಲಿ ಆಗಬೇಕು ಅಂತಾದ್ರೆ ಹಿನ್ನೆಲೆಯಲ್ಲಿ ಅದಾವುದೋ ಒಂದು ಶಕ್ತಿ ಇರಬೇಕು. ಜನಕನಿನಗುಬ್ಬನದು ಎಂದೆನು ತಿಳಿಸದಿರು. ನನಗೆ ನನ್ನದೇ ಬಲ. ನಿನಗೆ ಎನಗೆ ಸಜಲ ಜಲಕ್ಕೆ ತ್ರೈಜಗಕ್ಕೆ ಅಣು ಮಹಾತ್ಮ ಪರಿಪೂರ್ಣನಃ ಶ್ರೀವನಿತ ಜನಜನ ಬಲವೇ ಬಲವು ಬಣಗುಗಳ ಬೆಂಬಲಗೊಳೆ ನಮ್ಮದನ್ನ ಪ್ರಹ್ಲಾದ. ನನಗೆ ಬಲ ಒಬ್ಬನದು ನಿನಗೆ ಬಲ ಒಬ್ಬನದು ಎಂದೆನಿಸದಿರು. ಅಪ್ಪ ಏನು? ನನಗೆ ನಿಮಗೆ ಸಕಲ ಜಲಾಚರಗಳಿಗೆ ಅಥವಾ ತ್ರೈ ಜಗಕ್ಕೆ ಅದು ಶ್ರೀ ವನಿತೆಯರಸನ ಬಲವೇ ಬಲಪ್ಪ. ಮಾತು ಸಹಜವು. ಸಾಕ್ಷಾತ್ ತೋರಿ ಗಂಬದೊಳಗ ಅವಿತು ಬೆಂಬವನ. ಎಲ್ಲಂದರಲ್ಲಿಯೂ ಇದ್ದಾರೆ. ಹೌದಪ್ಪ. ಅಣು ಮಹತ್ವವನ್ನು ಮಾಡ್ತಾರೆ, ಮಹತ್ತನ್ನು ಅಣುವನ್ನಾಗಿಸ್ತಾರೆ. ಎಲ್ಲದರಲ್ಲಿಯೂ ಇದ್ದಾರೆ. ಇದ್ದಾರೆ ಅಂತಾದ್ರೆ ನಿನ್ನ ಆಯುಷ್ಯದ ಕೊನೆಗಳಿಗೆ ಅಂತ ಲೆಕ್ಕ ಹಾಕು. ಒಂದು ವೇಳೆ ತೋರಿಕೊಡುವುದಕ್ಕಾಗುವುದಿಲ್ಲ ಅಂತಾದ್ರೆ ಇದೇ ಕಠಾರಿನ ಕುತ್ತಿಗೆ ಬರ್ತದೆ. ಇಕೋ ಇಲ್ಲಿದ್ದಾನೋ? ಹೌದಪ್ಪ. ಈ ಕಂಬದಲ್ಲಿ ಆ ಕಂಬದಲ್ಲಿದ್ದಾನೆ. ಇದ್ದಾನೆ. ಈ ಕಂಬದಲ್ಲಿದ್ದಾನಪ್ಪ. ಅಲ್ಲಿಲ್ಲದವ ಇಲ್ಲಿಗೆ ಬರ್ತಾನೆ. ಇಲ್ಲಿದ್ದಾನೆ. ಹೌದಪ್ಪ. ಆ ಕಂಬದಲ್ಲಿದ್ದಾನಪ್ಪ. ಎಂತದ್ದು ಮನಕೋತಿ ಆಟ ಆಡಿಸುವ ಇಲ್ಲಪ್ಪ. ಮತ್ತೆ ಆ ಕಂಬದಲ್ಲಿದ್ದಾನೆ. ಇದ್ದಾನೆ. ಹೌದಪ್ಪ. ಖಂಡಿತವಾಗಿ ಹಾ. ಇಲ್ಲದಿದ್ರೆ ತೋರಿಸ್ತೀಯ. ತೋರಿಸಿದ್ರೆ ನೀನು ಅಪ್ಪ. ಗೊತ್ತಾಯ್ತಲ್ಲ? ಅಪ್ಪ ಅಂದ್ರೆ ಯಾರಪ್ಪ? ಜನ್ಮದಪ್ಪ ಅಲ್ಲ. ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ
ದರ್ಶನ ಮಾಡಿಕೊಂಡು ಬರುತ್ತೇನೆ. ನಿನಗೆ ಶುಭವಾಗಲಿ.